ಜಸ್ಟಿಸ್ ಫೋರಂ ನಿಪ್ಪಾಣಿ ಇವರ ವತಿಯಿಂದ ಇವತ್ತು ಛತ್ರಪತಿ ರಾಜರ್ಷಿ ಶಾಹು ಮಹಾರಾಜರ 152ನೇ ದಿನಾಚರಣೆ ಅಂಗವಾಗಿ SSLC ಮತ್ತು PUC ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮತ್ತು ನಿಮಗೆ ಒಂದು ಶೈಕ್ಷಣಿಕವಾದಂಥ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೈಕ್ ಸ್ವಲ್ಪ ಮೇಲಕ್ಕೆ ಮೈಕ್ ನೋಡಿ ಸ್ವಲ್ಪ ರೆಡಿ ಮಾಡಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿವೃತ್ತ ಪ್ರಾಂಶುಪಾಲರಾದಂಥ ಆಯುಷ್ಮಾನ್ PS ಕಾಂಬಳೆ ಸರ್ ಅವರೇ, ನಡೀತಾ ಎಡಿಟ್ ಮಾಡ್ಕೋಬೋದು ನನ್ನ ಕಳಿಸ್ಕೊಡಿ. ಜಸ್ಟಿಸ್ ಫೋರಂನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮತ್ತು ತಮ್ಮ ನೇತೃತ್ವಕ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಆಯುಷ್ಮಾನ್ ರಾಜೇಂದ್ರ ಸರ್ಕಾರ್ ಅವರೇ ಮತ್ತು ನಿವೃತ್ತ ವ್ಯವಸ್ಥಾಪಕರಾದಂತಹ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಆಯುಷ್ಮಾನ್ ಸುರೇಶ್ ಕಾಂಬಳೆ ಸರ್ ಅವರೇ ಮತ್ತು ಶಿಕ್ಷಕರಾದಂಥ ಆಯುಷ್ಮಾನ್ ರಾಜೇಂದ್ರ ಮಕ್ಕಳೆ ಅವರೇ ಮತ್ತು ಸಾಮಾಜಿಕ ಕಾರ್ಯಕರ್ತರಾದಂತಹ ಆಯುಷ್ಮಾನ್ ಲಖನ್ ವರ್ಧನ್ ಅವರೇ ಮತ್ತು ನಿವೃತ್ತ ಪ್ರಾಧ್ಯಾಪಕರಾದಂತಹ ಆಯುಷ್ಮಾನ್ ಅಜಿತ್ ಕಾಂಬಳೆ ಸರ್ ಅವರೇ, ನಿವೃತ್ತ ಮತ್ತೊಬ್ಬರು ವ್ಯವಸ್ಥಾಪಕರಾದಂತಹ ಮತ್ತು ತಮ್ಮನ್ನೆಲ್ಲ ಸ್ವಾಗತಿಸಿದಂತಹ ಆಯುಷ್ಮಾನ್ ರಮೇಶ್ ಜೈಕರ್ ಸರ್ ಅವರೇ ಮತ್ತು ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂಥ ಆಯುಷ್ಮಾನ್ PS ಕಾಂಬಳೆ ಅವರೇ ಮತ್ತು ಸಾಮಾಜಿಕ ಕಾರ್ಯಕರ್ತರ ಸಾವಂತ್ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜಸ್ಟಿಸ್ ಫೋರಂನ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ ಮತ್ತು ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳು, ನಾನು ಮಾತಾಡೋದಕ್ಕೆ ಮೊದಲು ನಿಮಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ ಸ್ಟೂಡೆಂಟ್ಸ್ಗೆ. ಜಸ್ಟ್ ನನ್ನ ಒಂದು ಕ್ಲಾರಿಫಿಕೇಷನ್ಗೋಸ್ಕರ, ಹಾಗಾಗಿ ನೀವು ಹೇಳಬೇಕು. ಮತ್ತು ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ಹಾಗಾಗಿ ಫ್ಯಾನ್ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಫ್ಯಾನ್ ಆಫ್ ಮಾಡ್ಬೋದ ನೋಡಿ, ಇದು ಮತ್ತೆ ಅದನ್ನೆರಡು ಆಫ್ ಮಾಡಿದ್ರೆ ನಾನು ಮಾತಾಡಿದ್ದು ಚೆನ್ನಾಗಿ ಕ್ಲಿಯರ್ ಕೇಳಿಸ್ತೀನಿ ನಿಮಗೆ. ಆಫ್ ಮಾಡಿ ನೋಡೋಣ, ಒಂದು ಅರ್ಧ ಗಂಟೆ ಆಫ್ ನೋಡಿ. ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸಲ್ಲಿ SSLC ಪಾಸಾಗಿ ಬಂದಿರೋದು ಎಷ್ಟು ಜನ ಇದ್ರೆ ಕೈ ಎತ್ತು, ರೈಸ್ ಯುವರ್ ಹ್ಯಾಂಡ್ಸ್. SSLC ಪಾಸಾಗಿ ಬಂದಿರೋದು, ಓಕೆ ಇಳಿಸಿ. PUC ಪಾಸಾಗಿ ಬಂದಿರ್ತಕ್ಕಂಥ ಎಷ್ಟು ಜನ ಇದ್ದೀರಾ? ಓಕೆ ಇಳಿಸಿ. SSLCಯಲ್ಲಿ 600 ಮೇಲೆ ಮಾರ್ಕ್ಸ್ ತಗೊಂಡಿರೋರು, ಅಬೌವ್ 600 ಮೇಲೆ ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಜನ ಇದ್ದಾರೆ ಕೈ ಎತ್ತು? ಯಾರಾದ್ರೂ ಇದ್ದೀರಾ? ಅಬೌವ್ 600 ಒಬ್ಬಳಕ್ಕೆ 1-2-3 ಜನ. ಓಕೆ. PUCಯಲ್ಲಿ ಅಬೌವ್ 550 ಮೇಲೆ ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಜನ ಇದ್ದೀರಾ? ಓಕೆ. ಇಲ್ಲೆಲ್ಲ ಅಬೌವ್ 90 ಇದ್ದಾರಲ್ಲ ಸರ್, ಎಲ್ಲರೂ ಕೂಡ 90 ಮೇಲೆ ಮಾರ್ಕ್ಸ್ ತಗೊಂಡ್ರೆ ಇರೋದ್ರಿಂದ ತುಂಬ ಪ್ರತಿಭಾವಂತರಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ, ಏನಂದರೆ ಈಗ ನಿಮ್ಮ ಮನೆಯಲ್ಲಿ ನೀವು ಎಜುಕೇಷನ್ ಮಾಡ್ತಾ ಇರತಕ್ಕಂತಹ ಎಷ್ಟನೇ ಜನ್ರೇಷನ್ ಅನ್ನೋದು ನನ್ನ ಕ್ವಶನ್. ಅಂದರೆ ನಿಮ್ಮ ತಾತ ಅಥವಾ ಅಜ್ಜಿ ವಿದ್ಯಾವಂತರಾಗಿದ್ದರೆ, ನಿಮ್ಮ ತಂದೆ ತಾಯಿ ವಿದ್ಯಾವಂತರಾಗಿದ್ದರೆ ನೀವು 3ನೇ ಜನ್ರೇಷನ್ ಅಂತ ಅರ್ಥ, ಆಯಿತಾ? ನಿಮ್ಮ ತಾತ ಅಥವಾ ಅಜ್ಜಿ ಓದಿಲ್ಲ, ನಿಮ್ಮ ತಂದೆ ಮತ್ತು ತಾಯಿ ಅಷ್ಟೇ ಯಾರೋ ಒಬ್ಬರು ಓದಿದ್ದಾರೆ ಅಂದರೆ ನೀವು 2nd ಜನ್ರೇಷನ್ ಅಂತ ಅರ್ಥ, 2ನೇ ಜನ್ರೇಷನ್. ಅವರು ಓದಿಲ್ಲ ಅಂದರೆ ನೀವೇ 1st ಜನ್ರೇಷನ್ ಅಂತ ಅರ್ಥ. ಓಕೆ. ಸುಮ್ಮನೆ ಇಂಟ್ರೆಸ್ಟಿಂಗ್ ಆಗಿ ಕ್ವಶನ್ ಕೇಳ್ತೀನಿ. ನಿಮ್ಮ ಸ್ಟೂಡೆಂಟ್ಸ್ ವಲಯದಲ್ಲಿ 3ನೇ ಜನ್ರೇಷನ್ ಎಷ್ಟು ಜನ ಇದ್ದೀರಾ ಕೈ ಎತ್ತಿ ನೋಡೋಣ, ರೈಸ್ ಯುವರ್ ಹ್ಯಾಂಡ್ಸ್. 3rd ಜನ್ರೇಷನ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥ 3ನೇ ಜನ್ರೇಷನ್. 1 2 ಇಬ್ಬರೇ. ಓಕೆ. ಅಲ್ಲ 3 ಇದಪ್ಪ. ನಿಮ್ಮ ತಾತ ಅಜ್ಜಿ ಎಲ್ಲ ಓದಿದ್ರಾ? ಹಾಂ, ಓಕೆ. 2nd ಜನ್ರೇಷನ್ ಎಷ್ಟು ಜನ ಇದ್ದೀರಾ ಕೈ ಎತ್ತಿ, ರೈಸ್ ಯುವರ್ ಹ್ಯಾಂಡ್ಸ್. 2nd ಜನ್ರೇಷನ್. ಓಕೆ ಇಟ್ಸ್. 1st ಜನ್ರೇಷನ್ ಎಷ್ಟು ಜನ ಇದ್ದೀರಾ ಕೈ ಎತ್ತಿ, ಜೋರಾಗಿ ರೈಸ್ ಮಾಡಿ, ಜೋರು. 1 2. ಓಕೆ, 2ನೇ ಜನರ. ಓಕೆ. 4ನೇ ಜನ್ರೇಷನ್ ಎಷ್ಟು ಜನ ಇದ್ದೀರಾ ಕೈ ಎತ್ತಿ ನೋಡೋಣ. 4ನೇ ಜನ್ರೇಷನ್ ಅರ್ಥ ಆಯ್ತಾ?
ನಿಮ್ಮ ಅಜ್ಜ ಅಜ್ಜಿ ಇದ್ದಾರಲ್ಲ ಅವರು ತಂದೆ ತಾಯಿಗಳು ಓದಿರ್ಬೇಕು. ಅಂಥವ್ರು ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ. ಸೊ ಹಂಗಾದ್ರೆ ಇಲ್ಲಿರೋರು 3ನೇ ಜನ್ರೇಷನ್ನು ಕಡಿಮೆ ಜನ ಇದ್ದೀರಾ, 2ನೇ ಜನ್ರೇಷನ್ ಜಾಸ್ತಿ ಇದ್ದೀರಾ, ಫಸ್ಟ್ ಜನ್ರೇಷನ್ನು ಕಡಿಮೆ ಇದೆ. ಓಕೆ, ಸರಿ, ಅದು ಹಳೇದಾಗ್ತಿದ್ದಾರೆ. ಓಕೆ, ಹಾಂ, ಗಮನಿಸಿ ಈ ಕಡೆಗೆ ನೋಡಿ ಸ್ಟೂಡೆಂಟ್ಸ್. ನೋಡಿ, ನಾನು ಯಾಕೆ ಈ ಪ್ರಶ್ನೆ ನಿಮಗೆ ಕೇಳಿದೆ ಅಂದರೆ, ಈಗ ಇವರೆಲ್ಲರೂ ನಿಮಗೆ ಮರಾಠಿಯಲ್ಲಿ ಮಾತಾಡೋದು, ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ, ಅರ್ಥ ಆಗುತ್ತಲ್ವಾ? ಅರ್ಥ ಆಗುತ್ತಾ? ಹ್ಞೂ ಅಂತೀರಿ ಅಲ್ಲಿ ಇಲ್ಲ ಅಂತೇಳಿ, ಅರ್ಥ ಆಗುತ್ತಾ? ಓಕೆ, ನೀವು ಮಾತಾಡ್ಬೇಕು, ನೀವು ಮಾತಾಡಿಸ್ಕೊಂಡೆ ನಾನು ಮಾತಾಡೋದು, ನಾನು ಸುಮ್ಮನೆ ಒಂದು ಸೈಡ್ ಮಾತಾಡೋಲ್ಲ, ಆಯಿತಾ? ಸೊ ನಾನು ಯಾಕೆ ಈ ಕ್ವಶನ್ ಕೇಳಿದೆ ನಿಮಗೆ ಅಂದರೆ, ಸೊ ನಿಮ್ಮ ವಂಶವನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ವಂಶ ಎಷ್ಟು, ನಿಮ್ಮ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆಗೆ ಎಷ್ಟೊಂದು 1000 ವರ್ಷಗಳಿಂದ ಬಂದಿದೆ ನಿಮ್ಮ ವಂಶ. ನಿಮ್ಮ ವಂಶದಲ್ಲಿ ಯಾರಿಗೂ ಓದೋದಕ್ಕೆ ಚಾನ್ಸ್ ಇದ್ದಿರಲಿಲ್ಲ. ಸೊ ನಿಮಗೆ ಚಾನ್ಸ್ ಸಿಕ್ಕಿದೆ. ನೀವು ಫಸ್ಟ್ ಜನ್ರೇಷನ್ ಇದ್ದೀರಾ, ಸೆಕೆಂಡ್ ಜನ್ರೇಷನ್ ಇದ್ದೀರಾ, ನಿಮ್ಗೆ ಈಗ ಫಸ್ಟ್ ಟೈಮ್ ಸಿಕ್ಕಿದೆ ಓದೋಕ್ಕೆ ಚಾನ್ಸ್. ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್. ಆದರೆ ನೀವು ಎಷ್ಟು ಬ್ರಿಲಿಯಂಟ್ಸ್ ಅಂದರೆ, ಸಿಕ್ಕಿರುವಂಥ ಮೊದಲ ಚಾನ್ಸಲ್ಲೇ ನೀವು ಅಬೌವ್ 90% ಮಾರ್ಕ್ಸ್ ತಗೊಬಿಟ್ಟಿದ್ದೀರಾ. ಸೊ ಇವಾಗ ತುಂಬ ಬ್ರಿಲಿಯಂಟ್ಸ್, ಮತ್ತು ನಿಮಗೆ ಮೆಚ್ಚಬೇಕು, ಅಪ್ರಿಷಿಯೇಷನ್ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನು ನಿಮ್ಮ ಜಸ್ಟಿಸ್ ಫೋರಮ್ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿ, ನೀವು ನೋಡಿ ಎಷ್ಟು ಬ್ರಿಲಿಯಂಟ್ಸ್ ಇದ್ದೀರಾ. ಸೊ ಸಿಕ್ಕಿರೋ ಫಸ್ಟ್ ಚಾನ್ಸಲ್ಲಿ ನೀವು ಒಳ್ಳೆ ನಿಮ್ಮ ಅಚೀವ್ಮೆಂಟನ್ನು ನೀವು ಪ್ರೂವ್ ಮಾಡಿದ್ದೀರಿ. ಸೊ ನಿಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ದೀರಿ ಸಿಕ್ಕಿರೋಂಥ ಮೊದಲ ಚಾನ್ಸಲ್ಲಿ. ಅದಕ್ಕೆ ನಾನು ಕೂಡ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾ, ನೀವು ಮುಂದಕ್ಕೆ ಏನು ಮಾಡಬೇಕು, ಏನು ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಯಾವುದೇ ಸ್ಟೂಡೆಂಟ್ಸ್ಗೆ ನಾನು ಮುಂದೆ ಏನಾಗಬೇಕು ಅನ್ನೋದಕ್ಕೆ ತೀರ್ಮಾನ ತಗೊಳ್ಳೋದಕ್ಕೆ 2 ಸಮಯ ಸಿಗುತ್ತೆ. ನಾನು ಮುಂದೆ ಫ್ಯೂಚರ್ನ ನಾನು ಡಿಸೈಡ್ ಮಾಡ್ಕೋಬೇಕಾದ್ರೆ 2 ಸಂದರ್ಭದಲ್ಲಿ ನೀವು ತೀರ್ಮಾನ ತಗೋಬೋದು. ಒಂದು, SSLC ಮುಗಿದ ಮೇಲೆ ತೀರ್ಮಾನ ತಗೋಬೇಕು. 2ನೇದು PUC ಮುಗಿದ ಮೇಲೆ ತೀರ್ಮಾನ ತಗೋಬೇಕು. ಅದು ರೈಟ್ ಟೈಮ್, ನಾನು ಮುಂದಕ್ಕೆ ಏನಾಗಬೇಕು ಅಂತ. ಈ 2 ಸಂದರ್ಭದಲ್ಲಿ ನೀವು ಸರಿಯಾಗಿ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಮತ್ತೆ ನೀವು ಯಾವಾಗಲೂ ಒಂದು ಒಳ್ಳೆ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಟೈಮ್ ಮುಗಿದೋಗಿರುತ್ತೆ. ನಾವೆಲ್ಲ ಕಾಲೇಜಿಗೆ ಹೋಗುವಾಗ SSLC ಆದಮೇಲೆ PUC ಸೇರಿಸ್ತಿದ್ರು, PUC ಆದಮೇಲೆ ಡಿಗ್ರಿ ಸೇರಿಸ್ತಿದ್ರು, ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಸೇರಿಸ್ತಿದ್ರು, ಮಾಸ್ಟರ್ ಡಿಗ್ರಿ ಆದಮೇಲೆ PhD ಆಗೋಷ್ಟಕ್ಕೆ ಮುದುಕಾಗ್ತಿದ್ರು, PhD ಮುಗಿಯೋಷ್ಟಕ್ಕೆ ಮುದುಕರಾಗಿ ಈಚೆಗೆ ಬರ್ತಿದ್ರು. ಹಿಂಗಿತ್ತು. ಬಟ್ ಇವತ್ತು ಹಂಗಿಲ್ವಲ್ಲ, ಇವತ್ತು ಹಂಗಿಲ್ಲ. ನೀವು PUC ಓದುವಾಗಲೇ ನಿಮ್ಮ PUC ಬೋರ್ಡ್ ಎಕ್ಸಾಮ್ ಜೊತೆಗೆ ಕೆಲವು ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಅಲ್ವಾ? ನಾವು ಓದುವಾಗ ಹಂಗೆಲ್ಲ ಇರಲಿಲ್ಲ. ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಇವಾಗ ನೀವು PUC ಮುಗಿದ ಮೇಲೆ ಕೂಡ ನೀವು ಕೆಲವು ಡಿಗ್ರಿಗೆ ಸೇರಬೇಕಾದ್ರೆ ಅಲ್ಲೂ ನೀವು ಕೆಲವು ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಬೇಕಾಗುತ್ತೆ. ಹಂಗಿದೆ ಪರಿಸ್ಥಿತಿ. ಆ ಕಾರಣಕ್ಕೆ ಇದು ರೈಟ್ ಟೈಮ್, ನೀವು ಸೂಕ್ತವಾದಂಥ ತೀರ್ಮಾನ ತಗೋಬೇಕು. SSLC ಮುಗಿದ ಮೇಲೆ ಮತ್ತು PUC ಮುಗಿದ ಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ತಗೋಬೇಕು. ಆಯಿತಾ? ಇದ್ರ ಜೊತೆಗೆ ನಾನು ಇನ್ನೊಂದು 2 ಕ್ವಶನ್ ಕೇಳ್ತೀನಿ ನಿಮಗೆ. ನಿಮ್ಮಲ್ಲಿ ನಮ್ಮ ತಂದೆ ತಾಯಿ ಅಟ್ಲೀಸ್ಟ್ ಒಂದು 10 ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಅನ್ನೋರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ ನೋಡೋಣ. 10 ಎಕರೆ ನಮ್ಮ ಹತ್ರ ಭೂಮಿ ಇದೆ ಅನ್ನೋರು ಎಷ್ಟು ಜನ ಇದ್ದೀರಾ? ಮಿನಿಮಮ್ ಯಾರಾದರೂ ಇದ್ದೀರಾ? ಯಾರು ಇಲ್ಲ. ಆಯ್ತು. ಹಾಗಾದ್ರೆ ಇನ್ನೊಂದು ಕ್ವಶನ್, ನಮ್ಮ ತಂದೆ ಅಥವಾ ನಮ್ಮ ತಾಯಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದಾರೆ ಅನ್ನೋರು ಎಷ್ಟು ಜನ ಇದ್ರೆ ಕೈ ಎತ್ತಿ. ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ ಎಷ್ಟು ಜನ ಇದೆ? ಒಬ್ಬನೇ ಒಬ್ಬ ಕೈ ಎತ್ತಾ ಇದ್ದಾರೆ. ಆಯ್ತು, ತಿಳಿಸಿ. ನೆಕ್ಸ್ಟ್ ಕ್ವಶನ್, ನಮ್ಮ ತಂದೆ ಅಥವಾ ನಮ್ಮ ತಾಯಿ ಅಟ್ಲೀಸ್ಟ್ ಒಂದು 25 ಲಕ್ಷ ಬೆಲೆ ಬಾಳುವಂಥ ಒಂದು ಉದ್ಯಮ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋದು ಎಷ್ಟು ಜನ ಇದ್ರೆ ಕೈ ಎತ್ತಿ.
ಸೊ ಯಾರು ಇಲ್ಲ. ಮತ್ತೆ ಹಂಗಾದ್ರೆ ಎಲ್ಲರೂ ಮೆಜಾರಿಟಿ ಬಡವರು ಬಂದಿದ್ದಾರೆ ಅಂತ ಆಯಿತು. ಇಲ್ಲ, ಇನ್ನು ನೌಕರ ಮಕ್ಕಳಂತೂ ಇಲ್ಲ, ಮತ್ತು ಬಿಸ್ನೆಸ್ ಓನರ್ಸ್ ಮಕ್ಕಳು ಇಲ್ಲ, ಮತ್ತು ಲ್ಯಾಂಡ್ ಓನರ್ಸು ಇಲ್ಲ. ಅಂದರೆ ಸಣ್ಣ ಪುಟ್ಟ ಇರ್ಬೋದು, 1 ಎಕರೆ 2 ಎಕರೆ 3 ಎಕರೆ ಇರ್ಬೋದು, ಅದೆಲ್ಲ ನಾನು ಕೇಳಿದೆ. ಅದಕ್ಕೆ ಅವರೆಲ್ಲ ಬಡವರೇ ಲೆಕ್ಕದಲ್ಲಿ. ಅವ್ರಿಗೆ ಏನು 2-3 ಎಕರೆ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಈ ರೀತಿ ಇದೆ. ಮುಂದೆ ಬನ್ನಿ, ಖಾಲಿ ಇದೆ, ಮುಂದೆ ಬಂದು ಕೂತ್ಕೊಳ್ಳಿ, ಮುಂದೆ ಬನ್ನಿ. ಸೊ ಹಂಗಿದ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಕೇಳಿಸ್ಕೊಳ್ಳಿ. ಈಗ ನಿಮ್ಮ ತಂದೆ ತಾಯಿಗಳು ಬಿಸ್ನೆಸ್ ಓನರ್ಸ್ ಅಂತ ಮಿನಿಮಮ್ ನಾನೇನು ಅಂಬಾನಿ ಇದು 7 ಲಕ್ಷ ಕೋಟಿ 8 ಲಕ್ಷ ಕೋಟಿ ಬಿಸ್ನೆಸ್ನಲ್ಲಿ ಅಂತ ಕೇಳಿದ್ರು. ಜಸ್ಟ್ ಒಂದು 25 ಲಕ್ಷ ಇಟ್ಟು ಒಂದು ಸಣ್ಣ ಪ್ರಾವಿಷನ್ ಸ್ಟೋರ್ ಏನೋ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ಅಷ್ಟೇ, ತಿಳ್ಕೊಳ್ಳೋಕ್ಕೋಸ್ಕರ. ಯಾವ ಥರ ಬಿಸ್ನೆಸ್ ಮಕ್ಕಳು ಇಲ್ಲ, ಲ್ಯಾಂಡ್ ಓನರ್ಸು ಕೂಡ ಇಲ್ಲ, ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು ಇಲ್ಲ. ಹಂಗಿದ್ರೆ ನೀವೆಲ್ಲ ಮೆಜಾರಿಟಿ ಸಣ್ಣ ಪುಟ್ಟ ರೈತರು ಅಥವಾ ಸಣ್ಣ ಪುಟ್ಟ ಕಾರ್ಮಿಕರ ಮನೆಯಿಂದ ಬಂದಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಕರೆಕ್ಟಾ? ಓಕೆ. ಹಾಗಿದ್ರೆ ನೀವು ಈಗ ಒಂದು ಸೂಕ್ತವಾದಂಥ ತೀರ್ಮಾನ ತಗೋಬೇಕು, ಸರಿಯಾದ ತೀರ್ಮಾನ ತಗೋಬೇಕು. ನಿಮ್ಮ ಮುಂದಕ್ಕೆ ಏನಾಗಬೇಕು ನೋಡಿ. ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ನಾನು ಎಲ್ಲಿವರೆಗೆ ಓದಬೇಕು ಅನ್ನೋದು ಫಸ್ಟ್ ಗೊತ್ತಿರಬೇಕು. ನಾನು ಎಲ್ಲಿವರೆಗೆ ಓದಬೇಕು? ಈಗ ನೀವು SSLC ಪಾಸ್ ಆಗಿದ್ರೆ 16ನೇ ವರ್ಷದಲ್ಲಿ ಇರ್ತೀರ, 16ನೇ ವರ್ಷ ಅಥವಾ 17ನೇ ವರ್ಷದಲ್ಲಿ ಇರ್ತೀರ. PUC ಪಾಸ್ ಆಗಿದ್ರೆ ನೀವು 18 ಅಥವಾ 19ನೇ ವರ್ಷದಲ್ಲಿ ಇರ್ತೀರ. ಕರೆಕ್ಟ್ ಅಲ್ಲ? ನಿಮಗೀಗ ಅಷ್ಟಿದೆ. ಇಲ್ಲಿರೋ ಸ್ಟೂಡೆಂಟ್ಸು ಇಲ್ಲಿ 16, 17, ಇಲ್ಲಿ 18, 19 ಏಜಲ್ಲಿ ಇರ್ತೀರ. ಇನ್ನು ಮುಂದಕ್ಕೆ ನೀವು ಎಲ್ಲಿವರೆಗೂ ಓದಬೇಕು, ಎಷ್ಟು ಓದಬೇಕು ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ನಾನೊಂದಷ್ಟು ಲೆಕ್ಕಾಚಾರ ಹೇಳ್ತೀನಿ, ನೀವು ಡಿಸೈಡ್ ಮಾಡಿ ಎಲ್ಲಿವರೆಗೂ ಓದಬೇಕು. ಆಯ್ತಾ? ನೋಡಿ, ನಿಮ್ಮ 24 ಅವರ್ಸ್ ಇದೆಯಲ್ಲ, ಟೈಮ್ ಇದೆಯಲ್ಲ, ಆ 24 ಅವರ್ಸನ್ನು ಡಿವೈಡ್ ಮಾಡಿ. ಫಸ್ಟ್ ಡಿವೈಡ್ ಮಾಡಿ. ನಿಮಗೆ ನಿದ್ರೆ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು? 24 ಗಂಟೆನಲ್ಲಿ ಎಷ್ಟು ಗಂಟೆ ಬೇಕು? ಮಾತಾಡಬೇಕು ಜೋರಾಗಿ. ಎಷ್ಟು ಗಂಟೆ ಬೇಕು? 8 ಗಂಟೆ ಬೇಕಾ? 8 ಗಂಟೆ ಮೈನಸ್ ಮಾಡಿ. ಇನ್ನೆಷ್ಟು ಉಳಿಯುತ್ತೆ? 16 ಗಂಟೆ ಉಳಿಯುತ್ತೆ. 16 ಅವರ್ಸ್ ಉಳಿಯುತ್ತೆ. ಅದು ನಿಮ್ಮ ಕ್ಲಾಸ್ಗೆ ಎಷ್ಟು ಗಂಟೆ ಬೇಕು ನಿಮಗೆ ಪ್ರತಿದಿನ? ಒಂದು 6 ಅವರ್ಸ್, 7 ಅವರ್ಸ್, 8 ಅವರ್ಸ್ ಮೈನಸ್ ಮಾಡಿ. 8 ಅವರ್ಸ್ ಮೈನಸ್ ಮಾಡಿ. ಸಾಮಾನ್ಯವಾಗಿ 8 ಅವರ್ಸ್ ಇರುತ್ತೆ. ಇನ್ನೆಷ್ಟು ಉಳಿಯುತ್ತೆ? ಇನ್ನು 8 ಅವರ್ಸ್ ಉಳಿಯುತ್ತೆ. ಈ 8 ಅವರ್ಸಲ್ಲಿ ನೀವು ಊಟ, ನಾಷ್ಟ, ಸ್ನಾನ, ಶೌಚ ಎಲ್ಲ ಮಾಡಬೇಕಲ್ಲ, ಅದಕ್ಕೆಲ್ಲ ಟೈಮ್ ಬೇಕಲ್ಲ. ಅದಕ್ಕೆ ಎಷ್ಟು ಬೇಕು? ಒಂದು 2 ಅವರ್ಸ್ ಸಾಕಾ? 3 ಅವರ್ಸ್ ಬೇಕಲ್ಲ? 2 ಅವರ್ಸ್ ಸಾಕಲ್ಲ? 2 ಗಂಟೆ ಮೈನಸ್ ಮಾಡಿ. ಇನ್ನೆಷ್ಟು ಉಳಿತು? 6 ಅವರ್ಸ್ ಉಳಿತು. 6 ಗಂಟೆ ಉಳಿತು. ಸೊ ಈ 6 ಗಂಟೆ ಇದೆಯಲ್ಲ, ಇದು ನಿಮ್ಮ ಕೈಯಲ್ಲಿರುವಂಥ ಸಂಪತ್ತು, ದೊಡ್ಡ ವೆಲ್ತ್ ನಿಮ್ಮ ಕೈನಲ್ಲಿದೆ. 6 ಗಂಟೆ ಇದೆ. ಆಯ್ತಾ? ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ, ವಿದ್ಯಾರ್ಥಿಗಳು ಕ್ಯಾಲ್ಕುಲೇಟ್ ಮಾಡಿ. 365 ದಿನ ಇಂಟು 6 ಗಂಟೆ ಗುಣಿಸಿ ಹೇಳಿ, ಮಲ್ಟಿಪ್ಲಿಕೇಶನ್ ಮಾಡಿ ಹೇಳಿ ನೋಡಿ ಎಷ್ಟಾಗುತ್ತೆ. ಯಾರಾದ್ರು ಸ್ಟೂಡೆಂಟ್ಸ್ 365 ದಿನ ಇಂಟು 6 ಅವರ್ಸ್ ಎಷ್ಟಾಗುತ್ತೆ? ಎಷ್ಟಾಯ್ತು? ಏನೋ 3ನೇ ಜನರೇಷನ್ ತಮ್ಮ ಎಷ್ಟಾಯ್ತು? 2000 ಎಸ್ 2190 ಗಂಟೆಗಳು ಪರ್ ಇಯರ್ ನಿಮ್ಮ ಹತ್ರ ಇದೆ. 2190 ಗಂಟೆ, 190 ಗಂಟೆ ಬಿಟ್ಬಿಡಿ. 2000 ಗಂಟೆ ಅಂದರೆ ಫಸ್ಟ್ PUCಗೆ 2000 ಗಂಟೆ, ಸೆಕೆಂಡ್ PUCಗೆ 2000 ಗಂಟೆ, ಅಂದರೆ PUCಗೆ ನಿಮಗೆ 4000 ಗಂಟೆ ಇದೆ. 4000 ಗಂಟೆ ನಿಮ್ಮ ಕೈನಲ್ಲಿದೆ. ಆಯಿತಾ? ನೀವು PUC ಮುಗಿಸಿದ್ರೆ ನೀವು ಡಿಗ್ರಿಗೆ ಜಾಯ್ನ್ ಆಗ್ತಿರಲ್ಲ, ನೀವು BE ಅಥವಾ ಏನೇ ಸೈನ್ಸ್ ಸಬ್ಜೆಕ್ಟ್ ಜಾಯ್ನ್ ಆದರೆ 4 ವರ್ಷ ಡಿಗ್ರಿ ಇರ್ತೀರಿ. ಅಥವಾ ನೀವು BCom, BSc, BA ಇತ್ಯಾದಿ ಆದರೆ ನಿಮಗೆ 3 ವರ್ಷ ಡಿಗ್ರಿ ಇರುತ್ತೆ. ಅದೇ ನೀವು 3 ವರ್ಷ ಡಿಗ್ರಿ ಮಾಡಿದ್ರೆ 6000 ಗಂಟೆ ನಿಮ್ಮ ಕೈನಲ್ಲಿದೆ. 4000 ಡಿಗ್ರಿ
ಪರ್ ಡೇ 6 ಅವರ್ಸ್ ಓದ್ತಾ ಇದ್ದೀನಿ ಅನ್ನೋರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ ನೋಡೋಣ. ನಾನು ಪರ್ ಡೇ 6 ಅವರ್ಸ್ ಓದ್ತಾ ಇದ್ದೀನಿ ಅನ್ನೋರು ಎಷ್ಟು ಜನ ಇದ್ದೀನಿ? ನೋಡಿದ್ರೆ ಒಬ್ಬರು ಇಲ್ಲ. ಸೊ ನಾನು ನಿಮ್ಗೆ ಒಬ್ಬ ಟೀಚರ್ ಅಂತ ಹೇಳ್ತೀನಿ, ಇಲ್ಲಿವರೆಗೆ ಮುಗೀತು, ಏನು ಮಾಡೋಕ್ಕಾಗಲ್ಲ. ಬಟ್ ಇನ್ನು ಮುಂದಕ್ಕೆ ನೀವು ದೊಡ್ಡ ಪೊಸಿಷನ್ಗೆ ಹೋಗ್ಬೇಕಾದ್ರೆ ನೀವು ಪರ್ ಡೇ 6 ಅವರ್ಸ್ ಓದಬೇಕಾಗುತ್ತೆ. 6 ಅವರ್ಸ್ ಪರ್ ಡೇ ಅದನ್ನೊಂದು ರೂಲ್ಸ್ ಮಾಡ್ಕೋಬೇಕು. ನೀವು ಈ ರೀತಿ 6 ಅವರ್ಸ್ ಪರ್ ಡೇ ಓದಿದ್ರೆ PUC 4,000 ಗಂಟೆ. 4,000 ಗಂಟೆ ಅಂದರೆ ಎಷ್ಟು ಓದ್ಬೋದು ಗೊತ್ತಾ? ತುಂಬ ಓದ್ಬೋದು, ತುಂಬ. ನನ್ನ ಅನುಭವದಲ್ಲಿ ಹೇಳ್ತಿದ್ದೀನಿ, ಇದನ್ನು ತುಂಬ ಓದ್ಬೋದು. ಈ ರೀತಿ ನೀವು ಓದದ್ದೇ ಆದರೆ, ಕರೆಕ್ಟಾಗಿ ಈ ರೀತಿ ಸ್ಟಡಿ ಮಾಡಿದ್ರೆ PUC 2 ವರ್ಷ 6 ಅವರ್ಸ್ ಪರ್ ಡೇ, ಡಿಗ್ರಿ 4 ವರ್ಷ 6 ಅವರ್ಸ್ ಪರ್ ಡೇ ಓದಿದ್ರೆ ನಿಮಗೆ 22 ವರ್ಷ 23 ವರ್ಷ ಬರೋಷ್ಟರೊಳಗಡೆ ನೀವು ದೊಡ್ಡ ಪೊಸಿಷನ್ ಇರ್ತೀರಾ, ಬೆಸ್ಟ್ ಪೊಸಿಷನ್ ಇರ್ತೀರಾ. 22-23ಕ್ಕೆ ಬಂದ್ಬಿಡ್ತೀರ. ಆಮೇಲೆ ನೀವು ಮತ್ತೆ ಓದೋ ಪ್ರಶ್ನೆ ಬರಲ್ಲ, ನೀವು ಓದೋ ಅವಶ್ಯಕತೆ ಇರಲ್ಲ, ನೀವು ಒಳ್ಳೆ ಜಾಬ್ ತಗೋತೀರ. ನೀವೇನಾದರೂ ಇವಾಗ ಇರುವಂಥ 6 ಅವರ್ಸ್ ಇದೆಯಲ್ಲ ಅದನ್ನು ಓದ್ದೇನೆ ಮೊಬೈಲ್ ನೋಡಿಕೊಂಡು ಸುತ್ತಾಡಿಕೊಂಡು ಹರಟೆ ಹೊಡೆದು ಅದನ್ನು ವೇಸ್ಟ್ ಮಾಡಿದ್ರೆ ನೀವು 30 ವರ್ಷ ಆದರೂ ಓದ್ತಾನೇ ಇರಬೇಕಾಗುತ್ತೆ. ಯಾಕಂದರೆ ಜಾಬ್ ಸಿಗಲ್ಲ, ಕಾಂಪಿಟೇಷನ್ ಆಗಿದೆ. ಸೊ ಹಾಗಾಗಿ ನೀವು 6 ಅವರ್ಸ್ ಪರ್ ಡೇ ಓದಿ. ಮತ್ತು ಕೇಳಿ, ನಾನು ನಿಮ್ಗೆ ಇನ್ನೊಂದು ಅಪೀಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳಿ. ಈಗ ನೀವು ಎಬವ್ 90% ತಗೋಬಿಟ್ಟಿದ್ದೀರಾ. ಎಬವ್ 90% ತಗೊಂಡಿದ್ದೀರಿ ಅಂದರೆ ನೀವು ಹುಲಿಯ ಮೇಲೆ ಕುಳಿತಿದ್ದೀರಿ ಅಂತ ಅರ್ಥ. ಹುಲಿಯ ಮೇಲೆ ಕುಳಿತು ಬಿಟ್ಟಿದ್ರಿ. ಇವಾಗ ಹುಲಿ ಮೇಲೆ ಸವಾರಿ ಕೊಡ್ತೀರಿ. ನೆನಪಿರಲಿ, ನಿಮ್ಮ ಜೀವನ ಪೂರ ನೀವು ಹುಲಿ ಮೇಲೆ ಕುಳಿತೇ ಇರಬೇಕಾಗುತ್ತೆ. ನೀವು ಹುಲಿಯಿಂದ ಕೆಳಗಡೆ ಇಳಿತೀರಾ ಅಂದರೆ ಹುಲಿ ನಿಮ್ಮನ್ನು ತಿಂದಾಕ್ಬಿಡ್ತೀರ. ನಾನು ಮಾತಾಡ್ತಾ ಇದ್ದ ಅರ್ಥ ಆಗಲ್ಲ, ಇನ್ನೊಂದು ಸರಿ ಹೇಳ್ತೀನಿ, ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಎಬವ್ 90% ತಗೊಂಡಿದ್ದೀರಿ ಅಂದರೆ ನಿಮಗೆ ಒಳ್ಳೆ ಹೆಸರು ಬಂದಿದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸುತ್ತಮುತ್ತ ನಿಮ್ಮ ಊರಲ್ಲೆಲ್ಲ ನಿಮಗೆ ಅಪ್ರಿಷಿಯೇಷನ್ ಬಂದಿದೆ. ಸೊ ನೀವು ಹುಲಿ ಮೇಲೆ ಕುಳಿತಿದ್ದೀರಿ ಅಂತ ಅರ್ಥ. ಈಗ ಹುಲಿ ಮೇಲೆ ಕುಳಿತು, ಈಗ ನೀವು ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ಕಡೆಗೂ ನೀವು ಹುಲಿ ಮೇಲೆ ಕುಳಿತೇ ಇರಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇರಬೇಕು. ನೀವೇನಾದರೂ ನೆಕ್ಸ್ಟ್ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಸೊ ನೀವು ಹುಲಿಯಿಂದ ಕೆಳಗಡೆ ಇಳಿದ್ರಿ ಅಂತ ಅರ್ಥ. ಆಗ ಹುಲಿ ನಿಮ್ಮನ್ನು ತಿಂದಾಗ ನಿಮ್ಗೆ ತುಂಬ ಅವಮಾನ ಆಗುತ್ತೆ, ಇನ್ಸಲ್ಟ್ ಆಗುತ್ತೆ. ಸೊ ಆ ಒಂದು ನಿಮ್ಮ ಪ್ರೆಸ್ಟೀಜನ್ನು, ಆ ನಿಮ್ಮ ಒಂದು ಘನತೆನ ನೀವು ಇನ್ನೂ ಮೇಂಟೈನ್ ಮಾಡ್ಕೋಬೇಕಾದ್ರೆ ಪರ್ ಡೇ 6 ಅವರ್ಸ್ ನೀವು ಓದಲೇಬೇಕು. ಇಲ್ಲಿವರೆಗೆ ನಿಮಗೆ ಟೀಚರ್ಸ್ ಇದ್ರು, ಟ್ಯೂಷನ್ ಮಾಡ್ತಿದ್ರು, ಬರೆಸ್ತಿದ್ರು, ಓದ್ತಿದ್ರೆಲ್ಲ ಮಾಡ್ತಿದ್ರು. ನೀವು ಡಿಗ್ರಿ ಜಾಯ್ನ್ ಆದರೆ ಹಂಗೆಲ್ಲ ಮಾಡಲ್ಲ, ಅಷ್ಟೆಲ್ಲ ಕೇರ್ ತಗೊಳ್ಳಲ್ಲ ಟೀಚರ್ಸ್. ನೀವೇನೇ ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಒಂದು ಮಾತಿದೆ, ನೀವು ಕೇಳಿರ್ತೀರ, ಮಾರ್ಜಾಲ ನ್ಯಾಯ ಮರ್ಕಟ ನ್ಯಾಯ ಒಂದು ಪದ ಇದೆ, ಸ್ವಲ್ಪ ಬಿಡಿಸಿರ್ತೀವಿ, ಕೇಳಿಸ್ತೀವಿ. ಮಾರ್ಜಾಲ ನ್ಯಾಯ, ಮರ್ಕಟ ನ್ಯಾಯ. ಮಾರ್ಜಾಲ ನ್ಯಾಯ ಅಂದ್ರೆ ಏನು ಗೊತ್ತಾ? ಮಾರ್ಜಾಲ ಅಂದರೆ ಬೆಕ್ಕು ಅಂತ. ಬೆಕ್ಕು, ಕ್ಯಾಟ್ ಕೇಳಿದಿರಲ್ಲ, ಬೆಕ್ಕು ನೋಡಿದಿರಿ. ಬೆಕ್ಕು ತನ್ನ ಮರಿಯನ್ನು ಹೇಗೆ ಸಾಕುತ್ತೆ ಅಂದರೆ ಅದು ಮಗುವನ್ನು, ಮರಿಯನ್ನು ಕತ್ತಿದೆಯಲ್ಲ, ಕತ್ತು ಇಲ್ಲಿ ಕಚ್ಕೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಎತ್ಕೊಂಡು ಹೋಗುತ್ತೆ. ಅಂದರೆ ತಾಯಿ ರಿಸ್ಕ್ ತಗೋತಾಳೆ, ಮಗು ರಿಸ್ಕ್ ತಗೊಳ್ಳಲ್ಲ. ಮಗು ಜಸ್ಟ್ ಸುಮ್ಮನೆ ಸಪೋರ್ಟ್ ಮಾಡುತ್ತೆ ಅಷ್ಟೇ. ತಾಯಿ ಕತ್ತತ್ರ ಮಗುನ ಕಚ್ಕೊಂಡು ಒಂದು ಜಾಗ ಇನ್ನೊಂದು ಜಾಗ ಕ್ಯಾರಿ ಮಾಡ್ತಾಳೆ. ಇದನ್ನ ಮಾರ್ಜಾಲ ನ್ಯಾಯ ಅಂತ ಕರೀತಾರೆ. ಆದರೆ ಮರ್ಕಟ ನ್ಯಾಯ ಅಂದರೆ ಏನಂದರೆ, ಮರ್ಕಟ ಅಂದರೆ ಕೋತಿ, ಮಂಗ, ಮಂಕಿ, ಆಯ್ತಾ? ಅದು ಹೆಂಗೆ ಅಂದರೆ, ತಾಯಿ ಮರದಿಂದ ಮರಕ್ಕೆ ಜಿಗಿತಾ ಇರ್ತಾಳೆ, ಹಾರ್ತಿರ್ತಾಳೆ. ಮಗು ತಾನು ಉಳಿಬೇಕು ಅಂದರೆ ತಾಯಿಯನ್ನು ತಾನೇ ಗಟ್ಟಿಯಾಗಿ ತಪ್ಪು ಹಿಡ್ಕೊಂಡಿರ್ಬೇಕು. ತಾಯಿ ಕೇರ್ ಮಾಡಲ್ಲ, ಅವನು ಮರದಿಂದ ಮರಕ್ಕೆ ಜಿಗಿತಾ ಇರ್ತಾಳೆ. ಅವಳು ಮಗು ಉಳಿಬೇಕಾ? ಸೊ ತಾಯಿ ಅದು ಗಟ್ಟಿಯಾಗಿ ಹಿಡ್ಕೋಬೇಕಾಗುತ್ತೆ. ಸೊ ನಾನು ಇದನ್ನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ಇಲ್ಲಿವರೆಗೆ ನೀವೆಲ್ಲ ಮಾರ್ಜಾಲ ನ್ಯಾಯದಲ್ಲಿದ್ದರೆ, ಇಲ್ಲಿವರೆಗೆ ನಿಮ್ಮ ಟೀಚರ್ಸ್, ಪೇರೆಂಟ್ಸ್ ಎಲ್ಲ ಕೇರ್ ತಗೊಂಡಿದ್ದಾರೆ. ಬಟ್ ಇನ್ಮೇಲೆ ನಿಮ್ಮದು ಮರ್ಕಟ ನ್ಯಾಯ. ಸೊ ನೀವೇ ವ್ಯವಸ್ಥೆ ಜೊತೆ ನೀವು ತುಂಬ ಗಟ್ಟಿಯಾಗಿ ಇಟ್ಕೋಬೇಕು. 6 ಅವರ್ಸ್ ಪರ್ ಡೇ ಓದಬೇಕು. ಟೀಚರ್ಸ್ ಮೇಲೆ ತುಂಬ ಡಿಪೆಂಡ್ ಆಗಬೇಕು. ಸೊ ಅವರ ಸಲಹೆ, ಮಾರ್ಗದರ್ಶನ ಚೆನ್ನಾಗಿ ತಗೋಬೇಕು. ಸೊ ನಿಮ್ಮ ಈಗೇನು ಪರ್ಫಾರ್ಮ್ ಮಾಡಿದ್ರೆ ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡಬೇಕು.
ಪ್ರತಿ ವರ್ಷ. ನಾನು ಮತ್ತೆ ಹೇಳ್ತಿದ್ದೀನಿ, ನೀವು ಹುಲಿ ಮೇಲೆ ಕುಳಿತ ಆಗಿದೆ ಇವಾಗ, ಗೊತ್ತಾಯ್ತಾ? ನೀವು ಯಾವಾಗಲೂ ಕುಳಿತಾ ಇರಬೇಕು. ನೀವು ಕುಳಿತಿಲ್ಲ, ಇಳಿತೀರಿ ಅಂದರೆ ಹುಲಿ ನಿಮ್ಮನ್ನು ತಿಂದ್ಬಿಡ್ತೇನೆ. ನಾನು ಮಾತಾಡ್ತಾ ಇದ್ದಲ್ಲ. ಹಾಗಾಗಿ ಪರ್ ಡೇ 6 hours ನೀವು ಓದಿದ್ದೇ ಆದರೆ ನೀವು 22-23ನೇ ವರ್ಷ ಬರೋಷ್ಟೊಳಗಡೆ ನೀವು ಬೆಸ್ಟ್ ಪೊಸಿಷನ್ ಬರ್ತೀರಿ. ನಿಮಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಗೊತ್ತಲ್ವಾ? ಅವ್ರ ಹೆಸರು ಕೇಳಿದ್ದೀರಾ? ಮಾತಾಡಿ. ನೀವೇ ಮಾತಾಡಿಲ್ವಾ? ಹ್ಞೂ ಅಂತ ಹೇಳ್ಬೇಕು, ಕೇಳಿದ್ರೆ ಇಲ್ಲ ಅಂತ ಹೇಳ್ಬೇಕು. ಬಾಬಾ ಸಾಹೇಬ್ ಹೆಸರು ಕೇಳಿದಿರ್ತಾರೆ ನೀವು. ಹಾಂ, ದಯವಿಟ್ಟು ಅವ್ರು ಕೇಳೋದಕ್ಕೆ ಉತ್ತರ ಕೊಡಿ. ಯಾಕಂದರೆ ಏನಾಗ್ತದೆ, ಮುಂದಿನವರೆಲ್ಲ ಮೌನ ಆದರೆ ಅವ್ರು ಏನು ಹೇಳಬೇಕಾಗಿದೆ ಅಥವಾ ಯಾಕಾಗಿ ಬಂದಿದ್ದಾರೆ, ಮಕ್ಕಳಿಗಾಗಿ ಬಂದಿದ್ದಾರೆ, ಅದೆಲ್ಲವೂ ವ್ಯರ್ಥ ಆಗ್ತದೆ. ಯಾಕಂದರೆ ನಿಮ್ಮ ರೆಸ್ಪಾನ್ಸ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಮಾತಾಡ್ತಾ ಹೋದರೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಯಾಕೆ ಪಾಪ ಅಲ್ಲಿಂದ ಬಂದಿದ್ದಾರೆ, ದಯವಿಟ್ಟು ಮಾತಾಡ್ತೀನಿ. ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿ. ನಿಮಗೆ ಬಾಬಾ ಸಾಹೇಬ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಮೈಸೂರಿಗೆ ಬಂದಿರೋನು. ಮೈಸೂರಿಗೆ ಬಾಬಾ ಸಾಹೇಬ್ರು ಬಂದದ್ದು ಇಲ್ಲವೇ ಇಲ್ಲ, ಭಾಳ ರೇರ್. ಬಟ್ ನಿಮ್ಮಲ್ಲಿ ಇದೆಲ್ಲ ಬಂದು ಮೂವ್ಮೆಂಟ್ ಮಾಡಿದ್ದಾರೆ ಅವರು, ನೀವು ಕೇಳಿರ್ತೀರ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ವಯಸ್ಸಲ್ಲಿ 10 ಗಂಟೆ, 12 ಗಂಟೆ, 15 ಗಂಟೆನೂ ಓದಿದಾರಲ್ಲ. ಬಟ್ ನಿಮಗೆ 6 ಗಂಟೆ ಓದೋಕ್ಕಾಗಲ್ಲ. ಅದ್ರಲ್ಲಿ ಅರ್ಧ. ಅವರು 12 ಗಂಟೆ ಓದಿದ್ದಾರೆ ಅನ್ಕೊಳ್ಳಿ, ಅದ್ರಲ್ಲಿ ಅರ್ಧ ಓದಿ ಸಾಕಲ್ಲ. ನೀವು ಬೆಸ್ಟ್ ಪೊಸಿಷನ್ ಬರ್ಬೋದು. ಸೊ ಇದು ನೀವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ. ಮತ್ತು ಎರಡನೇದೇನಂತ ಅಂದರೆ, ನೀವು ಇಷ್ಟು ಸ್ಕೋರ್ ಮಾಡಿದ್ದೀರಲ್ಲ, ನೀವು ಮುಂದಕ್ಕೆ ಸಣ್ಣ ಕೆಲಸಗಳಿಗೆ ಹೋಗಬಾರ್ದು. ನೀವೆಲ್ಲ ಕ್ಲಾಸ್ 1 ಆಫೀಸರ್ಸ್ ಕೇಳ್ತೀರ, ಗ್ರೂಪ್ ಎ, ಗ್ರೂಪ್ ಬಿ ಅಂತ ಕೇಳ್ತೀರಲ್ಲ, ಅಂಥ ಪಾಲಿಸಿ ಮೇಕಿಂಗ್ ಬಾಡಿಗಳಿಗೆ ಹೋಗ್ಬೇಕು. ದೊಡ್ಡ ಕೆಲಸಕ್ಕೆ ಹೋಗ್ಬೇಕು. ನಿಮಗೆ ಸುಮಾರು ಜನರಿಗೆ ಗೊತ್ತಿರಲ್ಲ. ನಾನು ಸುಮಾರು ಎಲ್ಲ ಕಡೆ ಹೋಗ್ತಾ ಇರ್ತೀನಲ್ಲ, ನಾನು ಹುಡುಗರನ್ನೆಲ್ಲ ಮಾತಾಡಿಸ್ತಾ ಇರ್ತೀನಿ, ವಿದ್ಯಾರ್ಥಿಗಳನ್ನ. ಒಂದು ಕಡೆ ಸಕಲೇಶ್ಪುರದಲ್ಲಿ ಮಾತಾಡಿಸ್ತಾ ಇದ್ದೆ. ಒಂದು ವಿದ್ಯಾರ್ಥಿ PUCಯಲ್ಲಿ 572 ಮಾರ್ಕ್ಸ್ ತಗೊಂಡಿದ್ದಾನೆ. PUCಯಲ್ಲಿ ಈಗ ಮುಂದಕ್ಕೆ ಏನಾಗಬೇಕು ನೀನು ಅಂತ ಕೇಳಿದ್ರೆ ಅವನು ನಾನು ಪೊಲೀಸ್ ಆಗಬೇಕು ಅಂತ ಹೇಳ್ತಾನೆ. ಪೊಲೀಸ್ ಆಗಬೇಕಂತ ಅವನು ನಾನು IPS ಆಗಬೇಕು ಅಂತ ಹೇಳ್ಬೋದಾಗ, ಅಟ್ಲೀಸ್ಟ್ ನಾನು DYSP ಆಗ್ತೀನಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ ಅಂತ ಹೇಳ್ಬೋದಾಗ, ನಾನು PC ಆಗ್ತೀನಿ ಅಂತ ಹೇಳ್ತೀನಿ. ಅದರ ಅರ್ಥ ಏನು ಅಂದರೆ ಅವರಿಗೆ ಅದ್ರ ಬಗ್ಗೆ ಅರಿವಿರಲ್ಲ, ಮಕ್ಕಳಿಗೆ ಅರಿವಿರಲ್ಲ. ಮತ್ತು ಗ್ರಾಮೀಣ ಭಾಗದ ಜನರಿಗೆ, ಹಿಂದುಳಿದ ಜಾತಿಯ ಜನರಿಗೆ ಮಹತ್ವಾಕಾಂಕ್ಷೆಗಳು ಇರಲ್ಲ, ಗ್ರೇಟ್ ಆಂಬಿಷನ್ಸ್ ಇರಲ್ಲ. ಇದ್ರ ಬಗ್ಗೆ ಬಾಬಾ ಸಾಹೇಬ್ರೆ ಮಾತಾಡಿದ್ದಾರೆ. ಈ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ದೊಡ್ಡ ಆಸೆಗಳಿರಲ್ಲ. ಯಾಕೆ ಅಂದರೆ ಅವ್ರ ಸುತ್ತಮುತ್ತ ಅವರ ಆತಂಕಗಳನ್ನು ನೋಡಲ್ಲ. ಸುತ್ತಮುತ್ತ ಜಡ್ಜ್ಗಳನ್ನು, IAS ಆಫೀಸರ್ಸ್ನ, ಚೀಫ್ ಸೆಕ್ರೆಟರಿಗಳನ್ನ, ವೈಸ್ ಚಾನ್ಸಲರ್ಸ್ನ ನೀವು ನೋಡಿದರೆ ನಿಮಗೂ ಆ ಥರ ನಾವು ಆಗಬೇಕಂತ ಅನ್ಸೋದು. ನಿಮ್ಮ ಸುತ್ತಮುತ್ತ ಆ ಥರದವ್ರು ನೋಡದೇ ಇರೋದ್ರಿಂದ ಆ ಥರ ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಇನ್ನೊಬ್ಬಳು ವಿದ್ಯಾರ್ಥಿನಿ, ಅವಳು ಅಷ್ಟೇ 570 ಮೇಲೆ ಸ್ಕೋರ್ ಮಾಡಿದ್ದಾಳೆ. ನೀನೇನಾಗಬೇಕು ಅಂದರೆ ನಾನು ನರ್ಸ್ ಆಗ್ತೀನಿ ಅಂತಾಳೆ. ನರ್ಸ್ ಆಗಬೇಕು. ಅವಳು ಡಾಕ್ಟರ್ ಆಗ್ಬೋದಾಗಿತ್ತ? ಹೇಳ್ತಾನೆ. ಅವಳಿಗೆ ಅನಿಸಿಲ್ಲ ಆ ಥರ ನರ್ಸ್ ಆಗಬೇಕು. ಸೊ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವಿಷ್ಟು ಸ್ಕೋರ್ ಮಾಡಿ ನೀವೇನಾದರೂ ಸಣ್ಣ ಕೆಲಸಕ್ಕೆ ಹೋದರೆ ಅದು ತುಂಬ ಅವಮಾನ. ಸಣ್ಣ ಕೆಲಸಕ್ಕೆ ಹೋಗ್ಬಾರ್ದು, ದೊಡ್ಡ ಕೆಲಸಕ್ಕೆ ಹೋಗ್ಬೇಕು, ದೊಡ್ಡ ಪೋಸ್ಟ್ಗೆ ಹೋಗ್ಬೇಕು. ಇದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು 6 hours ಪರ್ ಡೇ ಹೋಗಬೇಕು ಮತ್ತು ಬಿಗ್ ಪೋಸ್ಟ್ಗೆ ಹೋಗ್ಬೇಕು, ಕ್ಲಾಸ್ 1 ಆಫೀಸರೇ ಆಗಬೇಕು ಅಂತ ಡಿಸೈಡ್ ಮಾಡ್ತೀನಿ. ಗೌರ್ಮೆಂಟ್ ಆಫೀಸರ್ ಆದರೆ ಪರವಾಗಿಲ್ಲ, ನಾನು ಪ್ರೈವೇಟ್ ಸೆಕ್ಟರ್ ಕೂಡ ದೊಡ್ಡ CEO ಆಗ್ತೀನಿ ಅಂತ, ಒಂದು ದೊಡ್ಡ ಮ್ಯಾನೇಜರ್ ಆಗ್ತೀನಿ ಅಂತ ನೀವು ಅಂದ್ಕೋಬೇಕು. ಆ ಥರ ನೀವು ಡಿಸೈಡ್ ಮಾಡಬೇಕು. ಇಷ್ಟನ್ನು ಹೇಳ್ತಾ ನಾನು ಮತ್ತೆ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ನೀವು ಇಷ್ಟು ಜನರಲ್ಲಿ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕು, ನಾನು ಡಾಕ್ಟರ್ಸ್ ಆಗಬೇಕು, ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಎಷ್ಟು ಜನ ಇದೆ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕು ಅನ್ನೋದು? ಒಬ್ಬಳೆ. ಎಂಜಿನಿಯರಿಂಗ್ ಫೀಲ್ಡ್ಗೆ ಹೋಗ್ಬೇಕು, ಎಷ್ಟು ಜನ ಇದ್ದೀರಾ? 1 2 3 4 5 ನೋಡಿ. ಯಾವಾಗಲೂ ಕೈ ಎತ್ತುವಾಗ ಹಿಂಗೆ ಎತ್ತಬಾರ್ದು. ಅದು ಕಾನ್ಫಿಡೆನ್ಸ್, ಅದು ಗೊತ್ತಾಯ್ತಾರೆ. ಯಾವಾಗಲೂ ಈ ರೀತಿ ಎತ್ತಬೇಕು, ಇಲ್ಲಾಂದರೆ ಅದು ಚೆನ್ನಾಗಿರೋದು.
ಎಂಜಿನಿಯರಿಂಗ್ ಫೀಲ್ಡ್ ಹೆಚ್ಚು ಕೈ ಎತ್ತಿ ಎಷ್ಟು ಜನ? ಓಕೆ, ಇಳಿಸಿ. IAS ಅಥವಾ KS ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡಬೇಕು ಎಷ್ಟು ಜನ ಇದ್ರೆ ಕೈ ಎತ್ತಿ? ಓಕೆ, ಪರವಾಗಿಲ್ಲ, ಇಳಿಸಿ. ನಾನು ಫಾರಿನಲ್ಲಿ ಸ್ಟಡಿ ಮಾಡ್ತೀನಿ ಅನ್ನೋ ಅಂತ ಗುರಿ ಇಟ್ಕೊಂಡು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಫಾರಿನ್ ಸ್ಟಡಿ ಮಾಡ್ತೀನಿ ಒಬ್ಬರು ಇಲ್ಲ. ನಾನು ಮಿಲಿಟ್ರಿಗೆ ಹೋಗ್ತೀನಿ ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಯಾರಿಲ್ಲ. ಆಯ್ತು, ನಾನು ಲಾ ಫೀಲ್ಡ್ಗೆ ಹೋಗ್ತೀನಿ, ಇಲ್ಲ ಜಸ್ಟಿಸ್ ಅಂದರೆ ಜಡ್ಜ್ ಆಗ್ತೀನಿ, ಇಲ್ಲಾಂದ್ರೆ ಒಳ್ಳೆ ಲಾಯರ್ ಆಗ್ತೀನಿ ಅಂದ್ರೆ ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಒಬ್ಬನೇ. ಓಕೆ, ಇರಿಸಿ. ನಾನು ಪೊಲೀಸ್ ಆಗ್ಬೇಕಂದ್ರೆ ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಯಾರು ಕೈ ಎತ್ತಿಲ್ಲ. ನಾನು ಟೀಚರ್ ಆಗ್ಬೇಕಂದ್ರೆ ಎಷ್ಟು ಜನ ಇದ್ರೆ ಕೈ ಎತ್ತಿ. ಟೀಚರ್ಸ್. ಓಕೆ, ಆಯ್ತು. ಓಕೆ, ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ಸ್ವಲ್ಪ ಕೇಳಿಸ್ಕೊಡಿ. ಯಾಕೆ ಹೇಳಿದೆ ಅಂದರೆ ನೀವೇನಾಗಬೇಕಂತಿದ್ರೆ ಹೋಗಿ ಕರೆಕ್ಟ್ ಮಾಡಿ, ಆದರೆ ಅದರಲ್ಲಿ ಹೈಯರ್ ಪೊಸಿಷನ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ. ಹೈಯರ್ ಪೊಸಿಷನ್ ಅರ್ಥ ಆಯ್ತಾ? ಅದು ಯಾಕೆ ಆಗುತ್ತೆ, ಯಾಕೆ ಹೋಗ್ಬೇಕಂದ್ರೆ ನೀವು ಇಷ್ಟು ಸ್ಕೋರ್ ಮಾಡಿದ್ರಲ್ಲ ಅದು ಒಂದೇದು, ಮತ್ತು ನೀವು ಹೈಯರ್ ಪೊಸಿಷನ್ಗೆ ಹೋದಾಗ ನಿಮಗೆ ತುಂಬ ಗುಡ್ ಸ್ಯಾಲ್ರಿ, ಒಳ್ಳೆ ಸಂಬಳ ಬರ್ತದೆ, ಮತ್ತು ತುಂಬ ಪವರ್ ಸಿಗುತ್ತೆ. ನೀವು ತುಂಬ ಸಮಾಜನ ಬದಲಾಯಿಸಲಿಕ್ಕೆ ನಿಮಗೆ ಶಕ್ತಿ ಬರ್ತದೆ. ನಿಮ್ಮ ಒಂದೊಂದು ಸಿಗ್ನೇಚರ್ಗೆ ತುಂಬ ಬೆಲೆ ಇರ್ತದೆ ನೀವು ಹೈಯರ್ ಪೊಸಿಷನ್ಗೆ ಹೋದಾಗ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಒಳ್ಳೆ ಸ್ಯಾಲ್ರಿ ಮತ್ತು ಒಳ್ಳೆ ಪವರ್ ಮತ್ತು ಒಳ್ಳೆ ಫೆಸಿಲಿಟಿ ಎಲ್ಲ ಸಿಗುತ್ತೆ. ಇಷ್ಟು ಸ್ಕೋರ್ ಮಾಡಿದ್ರೆ ನೀವು ಅಂಥ ಒಂದು ಪೊಸಿಷನ್ಗೆ ಹೋಗ್ಬೇಕು. ಆ ಕಾರಣಕ್ಕೆ ಅದನ್ನು ಒಂದು ಲೆಕ್ಕಾಚಾರವಾಗಿ ಇಟ್ಕೊಳ್ಳಿ. ಸೊ ನಾನು ನಿಮ್ಗೆ ಹೇಳಿದೆ 6 hours per day ಓದಿ ಅಂತ ಹೇಳಿದೆ. 6 hours per day ಅಂದರೆ ಹೆಂಗೆ ಓದೋದು, ಎಲ್ಲಿ ಓದೋದು, ಯಾವ ಥರ ಟೈಮ್ ಟೇಬಲ್ ಹಾಕೋಬೇಕು, ಅದಕ್ಕೆ ಒಂದಷ್ಟು ಟಿಪ್ಸ್ ಕೊಡ್ತೀನಿ ನಾನು ಸಾಮಾನ್ಯ. ನೀವು ಪೇರೆಂಟ್ಸ್ ಕೂಡ ಗಮನಿಸಿ, ಸ್ಟೂಡೆಂಟ್ಸ್ ಕೂಡ ಗಮನಿಸಿ. ಸಾಮಾನ್ಯವಾಗಿ ಯಾವುದೇ ತರಗತಿ ಮಾರ್ನಿಂಗ್ 9 to 5 ಮುಗಿದೋಗೋದು. 9 to 5, 9ರಿಂದ 10, ಸಂಜೆ 5 ಗಂಟೆ ಕ್ಲೋಸ್ ಆಗುತ್ತೆ. ಸಂಜೆ 5 ಗಂಟೆಗೆ ಮನೆಗೆ ಬರ್ತಾರಲ್ಲ ಸ್ಟೂಡೆಂಟ್ಸ್, ಮಕ್ಕಳು ಮನೆಗೆ ಬರ್ತಿರಲ್ಲ, 5ರಿಂದ 6, 7, 8, 9, 10, 11. ನಿಮ್ಗೆ ಅಲ್ಲಿ 6 hours ಟೈಮ್ ಇದೆ. 6 hours ಅಲ್ಲಿ ಊಟ ಮಾಡಲಿಕ್ಕೆ ಅಂತ 1 hour ಮೈನಸ್ ಮಾಡಿದ್ರು 5 hours ಟೈಮ್ ಇರುತ್ತೆ ನಿಮಗೆ. 5 hours. ಇನ್ನು ಮಾರ್ನಿಂಗ್ ನೀವು 6 o'clock ಎದ್ದೇಳ್ತೀರಾ ಅಂದರೆ, 6 ಗಂಟೆಗೆ ಎದ್ದೇಳ್ತೀರ, ಮಲಗಿದ್ದು ಹೇಳ್ತೀರಾ ಅಂದರೆ 6ರಿಂದ 7, 8, 9, 3 hours ಟೈಮ್ ಇದೆ. ಆ 3 hours ಅಲ್ಲಿ 2 ಗಂಟೆ ಮೈನಸ್ ಮಾಡಿ 1 hour ಓದ್ಬೋದು. ಮಾರ್ನಿಂಗ್ ಕೂಡ 1 hour ಓದ್ಬೋದು, ಸಂಜೆ 5 ಗಂಟೆ ಓದ್ಬೋದು. ಈ ರೀತಿ ಟೈಮ್ ಟೇಬಲ್ ಹಾಕೋದು. ನೀವು ಬೆಳಗ್ಗೆ 5 ಗಂಟೆಗೆ ಎದ್ದರೆ ಮಾರ್ನಿಂಗ್ 2 ಗಂಟೆ ಓದಿ, ಸಂಜೆ 4 ಗಂಟೆ ಓದಿ. ನೀವು ಬೆಳಗ್ಗೆ 4 ಗಂಟೆಗೆ ಅಭ್ಯಾಸ ಇದ್ದರೆ ಅರ್ಲಿ ಮಾರ್ನಿಂಗ್ 3 hours ಓದಿ, ಸಂಜೆ 3 hours ಓದಿ. ಈ ರೀತಿಯಲ್ಲಿ ನೀವು ಮೇಂಟೈನ್ ಮಾಡಬೇಕು. ಮತ್ತು ಕೇಳಿ, ನಿಮಗೆ ಇದೊಂದು ಪೊಟೆನ್ಷಿಯಲ್ ಆದಂತಹ ಡೈನಮಿಕ್ ಆದಂಥ ಏಜ್. ನೀವು ಇವಾಗಲೇ ಓದೋಕ್ಕಾಗಲ್ಲ. ಯಾವುದೇ ಒಬ್ಬ ಸ್ಟೂಡೆಂಟ್ಸ್ಗೆ ಡೈನಮಿಕ್ ಏಜ್ ಯಾವುದು ಓದಲಿಕ್ಕೆ ಅಂದರೆ 15ರಿಂದ 25. 15ನೇ ವಯಸ್ಸಿಂದ 25ನೇ ವಯಸ್ಸುವರೆಗೆ ತುಂಬ ಚೆನ್ನಾಗಿ ಓಡುತ್ತೆ ಬುದ್ಧಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ, ಸ್ಟ್ರೈನೇ ಆಗಲ್ಲ. ಅವಾಗ ನಿಮ್ಮ ಬ್ರೈನ್ ಸಪೋರ್ಟ್ ಮಾಡುತ್ತೆ, ಚೆನ್ನಾಗಿ ಓದುತ್ತೆ. ನೀವು 25 ಆದಮೇಲೆ ನೀವು ಓದೋಕ್ಕಾಗಲ್ಲ. ನಿಮ್ಮ ದೇಹ ಸಪೋರ್ಟ್ ಮಾಡಲ್ಲ, ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ, ಸಮಾಜ ಸಪೋರ್ಟ್ ಮಾಡಲ್ಲ, ಕಷ್ಟ ಇರುತ್ತೆ. ಹಾಗಾಗಿ ನೀವು ಈಗಾಗಲೇ 15-16 ಕ್ಲಾಸ್ ಆಗಿದೆ. ನಿಮಗೆ ಈಗ ನೋಡಿದ 6-7 ವರ್ಷಗಳ ಅವಧಿಯಲ್ಲಿ ತುಂಬ ಚೆಂದ ಆದಂಥ ಸ್ಟಡಿಯನ್ನು ಮಾಡಿದ್ರೆ ನೀವು ಮುಂದಿನ ನಿಮ್ಮ 70-80 ವರ್ಷದವರೆಗೆ ತುಂಬ ಹ್ಯಾಪಿಯಾಗಿ ಸುಖವಾಗಿ ಜೀವನ ಮಾಡಬಹುದು. ನೀವು ಮೊದಲೇ ಹೇಳಿದ್ದೀರಾ ನಿಮ್ಮ ಹತ್ರ ಜಮೀನಿಲ್ಲ, ನೀವು ಮೊದಲೇ ಹೇಳಿದ್ದೀರಾ ನಿಮ್ಮ ಹತ್ರ ಬಿಸ್ನೆಸ್ ಇಲ್ಲ, ನಿಮ್ಮ ತಂದೆ ತಾಯಿಗಳು ಎಂಪ್ಲಾಯೀಸ್ ಅಲ್ಲ. ಹಂಗಿಲ್ಲ ಅಂದಮೇಲೆ ಈಗ ನಿಮ್ಮ ಕುಟುಂಬ ಸಾವಿರಾರು ವರ್ಷಗಳಿಂದ ಕಷ್ಟದಲ್ಲಿದೆಯಲ್ಲ, ಆ ಕುಟುಂಬವನ್ನು ಬದಲಾಯಿಸುವಂಥ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲಿದೆ. ನೀವು ಚೇಂಜ್ ಮಾಡಿ ಅದನ್ನು ಅಷ್ಟೇ. ಯಾವುದ್ರ ಮೂಲಕ ಅಂದರೆ ಈಗ ಕೂತು ಸ್ಟಡಿ ಮಾಡಿದ್ರೆ 6 hours ಸ್ಟಡಿ ಮಾಡಿದ್ರೆ ಅದನ್ನ ಚೇಂಜ್ ಮಾಡಬಹುದು. ನಿಮಗೆ ಗೊತ್ತಿಲ್ಲ ಹಾಗೆ ಸ್ಟೂಡೆಂಟ್ಸ್, ನೀವು ಏನನ್ನಾದರೂ ಓದಿ ಚೆನ್ನಾಗಿ ಓದಿ. ಯಾಕೆಂದರೆ ನಾಲೆಡ್ಜ್ ಈಸ್ ಪವರ್.
ಇದನ್ನು ಬಾಬಾ ಸಾಹೇಬ್ರೆ ಹೇಳಿ, ಸ್ವತಃ ಬಾಬಾ ಸಾಹೇಬ್ರು ಹೇಳ್ತಾರೆ, ನಾಲೆಡ್ಜ್ ಇಸ್ ಪವರ್. ಅದರ ಮುಂದೆ ನೀವೇನು ಮಾಡಕ್ಕೆ ಬರಲ್ಲ. ನಾಲೆಡ್ಜ್ ಇಸ್ ಪವರ್. ನೀವು ಒಂದು ಸರಿ ನಾಲೆಡ್ಜ್ನ ಗೈನ್ ಮಾಡಿದ್ರಿ ಅಂದರೆ ನೀವು ಬೆಸ್ಟ್ ಪ್ಲೇಸ್ಗೆ ಹೋಗ್ತೀರಾ. ಸೊ ಹೀಗಾಗಿ 6 hours ಪರ್ ಡೇ ಓದಬೇಕು. ಇದು ಮೊದಲನೇದು, ಆಯಿತಾ. ಆಮೇಲೆ ಇನ್ನೊಂದು ವಿಷಯ ಗಮನಿಸಿ, ನೀವೆಲ್ಲ ನಿಪ್ಪಾಣಿ ತಾಲೂಕವರೇನಾ? ಇಲ್ಲಿ ಬಂದಿರಲ್ಲ ನಿಪ್ಪಾಣಿ ತಾಲೂಕು ಕರೆಕ್ಟ್ ಅಥವಾ ಬೆಳಗಾವಿ ಜಿಲ್ಲೆಯಲ್ಲ ಕರೆದಿದ್ದಾರೆ ನಿಪ್ಪಾಣಿ ತಾಲೂಕು. ಮತ್ತೆ ಕೇಳಿ, ನಿಮ್ಮ ನಿಪ್ಪಾಣಿ ತಾಲೂಕಿಗೆ ಬೆಲೆ ಬರೋದು ಯಾವಾಗ, ರೆಸ್ಪೆಕ್ಟ್ ಬರೋದು ಯಾವಾಗ ಅಂದರೆ ನಿಮ್ಮ ನಿಪ್ಪಾಣಿ ತಾಲೂಕಲ್ಲಿ ಎಷ್ಟು ಜನ ಸಾಧಕರಿದ್ದಾರೆ, ಸಾಧಕರು. ಸೊ ಒಂದು 20 ಜನ ದೊಡ್ಡ ಡಾಕ್ಟರ್ಸ್ ಇರಬೇಕು, ಒಂದು 20 ಜನ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರಬೇಕು, ಒಂದು 10 ಜನ IAS KS ಅಧಿಕಾರಿಗಳಿರಬೇಕು, ನಿಮ್ಮ ತಾಲೂಕಲ್ಲಿ ಇರಬೇಕು, ಒಂದು 10 ಜನ ಜಡ್ಜ್ಗಳಿರಬೇಕು, ಒಂದು 10 ಜನ ಫಾರಿನಲ್ಲಿ ಓದ್ತಾ ಇದ್ದಾರೆ ನಿಪ್ಪಾಣಿಯವರು ಅಂತ ಇರಬೇಕು ನೋಡಿ. ಆಗ ನಿಮ್ಮ ತಾಲೂಕಲ್ಲಿ ಒಂದು 100 ಜನ ಸಾಧಕರಾಗ್ಬಿಡ್ತಾರೆ. 100 ಜನ ಅದು ದೊಡ್ಡ ಸಾಧಕರು, ಅವರು ಸಣ್ಣ ಪುಟ್ಟ ಸಾಧಕರಲ್ಲ. ನಾನು ಹೇಳ್ತಾರೆ ಇಷ್ಟು ಜನ ಸಾಧಕರಿದ್ದಾರೆ ಅಂದರೆ ನಿಮ್ಮ ನಿಪ್ಪಾಣಿ ಹಿಂದುಳಿದ ತಾಲೂಕಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಮುಂದೆ ಬಂದು ಆಟೋಮೆಟಿಕಾಗಿ ಬಂದು ರೆಸ್ಪೆಕ್ಟ್ ಬರುತ್ತೆ, ಗೌರವ ಬರ್ತದೆ. ಹೀಗೆ ನಿಮ್ಮ ತಾಲೂಕಿನ ಒಂದು ಘನತೆಯನ್ನು ನೀವು ಎತ್ತಿಡಿಬೋದು. ಅದಕ್ಕೆ ನಿಮ್ಮ ತಾಲೂಕಿಗೆ ಒಂದು ರೆಸ್ಪೆಕ್ಟ್ ಅನ್ನು ಕೊಡ್ಬೋದು. ನೀವು 6 hours ಪರ್ ಡೇ ಓದಿದ್ರೆ ಸಾಧ್ಯ. ಆಯ್ತಾ? ಇವಳು ಯಾರು ಮೊಬೈಲ್ ನೋಡ್ತಾರೆ ಮಾಡಿ, ಮೊಬೈಲ್ ಆಫ್ ಮಾಡಿ ಅಂತ ಅರ್ಜೆಂಟ್ ಹೇಗಿದೆ. ಹಾಂ, ಗಮನಿಸಿ, ಅದು ಮುಂದೆಗಡೆ ಕೂತ್ಕೊಂಡು ನಮ್ಮ ಹೇಳಿದ ಅರ್ಥ ಇದ್ದಾಗ ಎಲ್ಲರಿಗೂ ಫಾಲೋ ಮಾಡ್ತೀರಾ? ಮಾತಾಡಿ, ಹೇಳಿ ಜೋರಾಗಿ. 6 hours ಪರ್ ಡೇನ ಓದ್ತೀವಿ, ಹೇಳಿ ಜೋರಾಗಿ. ಯುವರ್ ವಾಯ್ಸ್ಲೆಸ್ ಪೀಪಲ್. ಬಾಬಾ ಸಾಹೇಬ್ ಹೇಳ್ತಾರೆ ಮೂಕ ನಾಯಕ. ನಿಮ್ಮನ್ನು ನೋಡೇ ಅವರು ಮೂಕ ನಾಯಕ ಅಂತ ನಿಮ್ಮಂತ ನೋಡೇ. ನಮ್ಮೂರಿನಲ್ಲಿ ಮಾತಾಡಿದ್ರೆ ಎಸ್ ಅಂದ್ಬಿಡೋರು ಜೋರಾಗಿ ಓದ್ತೀವಿ ಅಂತ ಹೇಳ್ತಾರೆ. ಸೊ ಯುವರ್ ವಾಯ್ಸ್ಲೆಸ್ ಪೀಪಲ್. ಮಾತಾಡದೇ ಇರೋದು ಗೌರವದ ಸೂಚಕ ಅಲ್ಲ, ತಿಳ್ಕೊಳ್ಳಿ. ನಾನು ಮಾತಾಡಲ್ಲ ಅಂದರೆ ಅದು ಭಾಳ ರೆಸ್ಪೆಕ್ಟ್ ಅಂತ ಅಲ್ಲ. ನಿಮ್ಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರ್ಬೋದು, ನಿಮ್ಗೆ ಭಯ ಇರ್ಬೋದು, ಅಷ್ಟೇ ನಾನು ಜಡ್ಜ್ ಮಾಡ್ತೀನಿ. ನೀವು ಯಾವ ಇಂಟರ್ವ್ಯೂ ಹೋದ್ರೆ ಹಂಗೆ ಜಡ್ಜ್ ಮಾಡೋದು. ಈ ಇಂಟರ್ವ್ಯೂಗಳಲ್ಲಿ ನೀವು ನಾನು ಮಾತಾಡಲ್ಲ, ನಾನು ಮರ್ಯಾದಷ್ಟ ಅಂತ ನಿಮ್ಗೆ ಮಾರ್ಕ್ಸ್ ಕೊಡ್ತಾರಾ? ತುಂಬ ಬಸವಣ್ಣ ಹೇಳ್ತಾರಲ್ಲ, ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು, ಹಂಗೆ ಮಾತಾಡಬೇಕು. ಬಸವಣ್ಣ ಹೇಳಲ್ವಾ, ನುಡಿದರೆ ಸ್ಫಟಿಕದ ಸಲಾಖೆ, ತುಂಬ ಸ್ಪಷ್ಟವಾಗಿ ನೇರವಾಗಿರ್ಬೇಕಂತ ಹಂಗೆ ಮಾತಾಡಬೇಕು. ಸೊ ಓಕೆ, ಇಷ್ಟನ್ನು ಹೇಳಿ ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ. ನಾನು ನಿಮ್ಮ ಮುಂದಕ್ಕೆ ಏನು ಮಾಡಬೇಕು ಅಂತ ನೆನಪಿಟ್ಕೊಳ್ಳಿ. ನಿಮ್ಮ ತಾಲೂಕಿಗೆ ರೆಸ್ಪೆಕ್ಟ್ ಬರಬೇಕಂದ್ರೆ ನೀವು ಈಗ ಚೆನ್ನಾಗಿ ಸ್ಟಡಿ ಮಾಡಿ. ಈಗ ನೋಡಿ ಸರ್, ನೀವು ಮಾಡ್ತಾ ಇದ್ದೀರಲ್ಲ ಈಗ ಜಸ್ಟಿಸ್ ಫೋರಮ್, ಇದೊಂದು ಭಾಳ ಪುಣ್ಯದ ಕೆಲಸ. ಇದು ಪುಣ್ಯದ ಕೆಲಸ. ಬಸವಣ್ಣನ ಕಾಲದಲ್ಲಿ ಅನ್ನ ದಾಸೋಹ ಮಾಡ್ತಿದ್ರಲ್ಲಿ, ಇದು ಜ್ಞಾನ ದಾಸೋಹ ಕಾರ್ಯ. ಅವ್ರಿಗೆ ನೀವು ಒಳ್ಳೆ ಚಪ್ಪಾಳೆ ಹೊಡೆಯಿರಿ. ಜಸ್ಟಿಸ್ ಫೋರಮ್ ಒಂದು ಪುಣ್ಯದ ಕೆಲಸ. ಆಮೇಲೆ ನಿಮಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಗೈಡೆನ್ಸ್ ಸಿಗೋದಿಲ್ಲ, ಅದು ಅದೃಷ್ಟ, ನಿಮ್ಮ ಅದೃಷ್ಟ. ನಮಗೆಲ್ಲ ಯಾರಿರಲಿ, ನಮ್ಗೆ ಹೇಳ್ಕೊಡ್ರೆ ಯಾರಿರಲೇ ಇಲ್ಲ, ಯಾರಿರಲಿಲ್ಲ. ನಮಗೆ ಸುಮ್ಮನೆ ಮೂಗ್ರಂಗೆ ಓದ್ಬಿಟ್ವಿ ನಾವು. ಏನೋ ಬುದ್ಧಿ ಇತ್ತು, ಒಳ್ಳೆ ಪೊಸಿಷನ್ ಬಂದ್ವಿ ಅಷ್ಟೇ. ಬಟ್ ನಿಮಗೆ ಚಿಕ್ಕ ವಯಸ್ಸಿಗೆ ಇಂಥ ಒಳ್ಳೆ ಗೈಡೆನ್ಸ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದು ಹೆಂಗಿರುತ್ತೆ ಅಂದರೆ, ಪ್ರತಿ ವರ್ಷ ಈ ಥರ ಒಂದು 100 ಜನ ಮಕ್ಕಳನ್ನ ಫೋಕಸ್ ಮಾಡಿದ್ರೆ ಒಂದು 10 ವರ್ಷದಲ್ಲಿ 1000 ಜನ ಆಗ್ಬಿಡ್ತಾರೆ ಸರ್. 1000 ಜನ ಅಂತಲೇ ಅದು ಕಡಿಮೆ ಸಾಧನೆ ಅಲ್ಲ, ಖಂಡಿತ ಒಳ್ಳೆ ಸಾಧನೆನೇ ಆಗುತ್ತೆ. ಈ ಥರದ ಒಂದು ಪವಿತ್ರವಾದ ಕೆಲಸ ಮಾಡ್ತಿರ್ತಕ್ಕಂಥ ಜಸ್ಟಿಸ್ ಫೋರಮ್ಗೆ ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನೊಂದು 2-3 ಮಾತುಗಳು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದೇನು, ಸೊ ನೀವು ಬಿಗ್ ಪೋಸ್ಟಿಗೆ ಬರಬೇಕು ಅಂತ ನಾನು ಹೇಳಿದೆ. ಆವಾಗ ಅಷ್ಟೇ ನಿಮಗೆ ಬೆಲೆ ಬರೋದು ಅಂತ ಹೇಳಿದೆ. ನೀವು ಬಿಗ್ ಪೋಸ್ಟ್ಗಳಿಗೆ ಬರಬೇಕಾದ್ರೆ, ದೊಡ್ಡ ಹುದ್ದೆಗಳಿಗೆ ಬರಬೇಕಾದ್ರೆ ಒಂದು ನೀವು 6 hours ಪರ್ ಡೇ ಓದಬೇಕು. ಜೊತೆಗೆ ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ. ಅದೇನೆಂದರೆ, ನೀವು ಯಾವಾಗಲೂ ಕೂಡ ತುಂಬ ಮಾರಲ್ ಆಗಿ ಇರಬೇಕಾಗುತ್ತೆ. ಮಾರಲ್, ನೀತಿಯುತವಾಗಿ ಇರಬೇಕಾಗುತ್ತೆ. ನೀತಿಯುತವಾಗಿ ಹಂಗಂದ್ರೆ ಗೊತ್ತಾಗುತ್ತಾ? ನೀವು ಎಲ್ಲೂ ಸಹಿತವಾಗಿ ಒಂದು ಸುಳ್ಳನ್ನು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಮದ್ಯ ಮಾದಕಗಳನ್ನು ಸೇವಿಸಬಾರ್ದು, ಮತ್ತು ಯಾವುದೇ
ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಾರ್ದು. ಈ ಪ್ರೀತಿ ಪ್ರೇಮ ಇಂಥದಕ್ಕೆಲ್ಲ ಬೀಳಬಾರ್ದು. ಮತ್ತು ಯಾರನ್ನೂ ಕೂಡ ಚುಚ್ಚಿ ನೋಯಿಸಿ ನಿಂದಿಸಿ ಮಾತಾಡಬಾರ್ದು. ಇದನ್ನ ಗೌತಮ ಬುದ್ಧರ ಭಾಷೆಯಲ್ಲಿ ಪಂಚಶೀಲ ಅಂತ ಕರೀತಾರೆ. ಪಂಚಶೀಲ ನೀವು ಕೇಳಿರ್ತೀರ. ಬಸವಣ್ಣ ವಚನ ಕೇಳಿದ್ರೆ ಕಳಬೇಡ, ಕೊಲಬೇಡ, ಹುಸಿ ನುಡಿಯಲ್ಲಿ ಬಿಡಿ ಕೇಳಿದ್ರಲ್ಲ, ಸೇಮ್ ಫಿಲಾಸಫಿ. ನೀವು ತುಂಬ ದೊಡ್ಡವರೆಲ್ಲರೂ ಕೂಡ ಇದನ್ನ ಒತ್ತಿ ಒತ್ತಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತಾ ಇದ್ದೀನಿ, ನೀವು ನಾಲೆಡ್ಜಲ್ಲಿ ಸ್ವಲ್ಪ ಕಡಿಮೆ ಆದರೆ ಪರವಾಗಿಲ್ಲ. ನಾನು ಹೇಳಿದೆ ಬಾಬಾ ಸಾಹೇಬರು 12 ಗಂಟೆ ಓದ್ತಾ ಇದ್ದಾರೆ, ನೀವು 6 ಗಂಟೆ ಓದಿ ಅಂತೆ. ಬಟ್ ಮೊರಾಲಿಟಿಯಲ್ಲಿ ಮಾತ್ರ, ನೈತಿಕತೆಯಲ್ಲಿ ಮಾತ್ರ ನೀವು 100ಕ್ಕೆ 100ರಷ್ಟು ಶೀಲವನ್ನು ನೀವು ಮೇಂಟೈನ್ ಮಾಡಲೇಬೇಕು. ನೀವು ಒಳ್ಳೆ ಪೊಸಿಷನ್ ಬರಬೇಕಾ, ನೀವು ಒಳ್ಳೆ ಶೀಲವಂತರಾಗಿರಲೇಬೇಕಾಗ್ತದೆ. ತುಂಬ ಮುಖ್ಯ. ಗೌತಮ ಬುದ್ಧ ಏನು ಹೇಳಿದ್ದಾರೆ ಅಂದರೆ, ಹಿಂದೆ ಅವರ ನಗರಗಳನ್ನ ರಕ್ಷಣೆ ಮಾಡ್ಕೋಬೇಕಾದ್ರೆ ರಾಜರು ಸುತ್ತ ಕೋಟೆಗಳನ್ನ ಕಟ್ತಾ ಇದ್ದಾರೆ. ಕೋಟೆ ನಗರಗಳನ್ನ ರಕ್ಷಣೆ ಮಾಡೋದಕ್ಕೆ ಕೋಟೆ ಕಟ್ತಾ ಇದೆ. ಸೊ ನಿಮಗೆ ಅಂಥ ಕೋಟೆ ಯಾವುದು ಅಂದರೆ ಶೀಲ. ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕಿರೋ ದೊಡ್ಡ ಕೋಟೆ ಅಂದರೆ ಶೀಲ. ನೀವು ಶೀಲವಂತರಾಗಿದ್ದರೆ ನಿಮ್ಗೆ ಅದೇ ದೊಡ್ಡ ಪ್ರೊಟೆಕ್ಷನ್. ನಿಮ್ಗೆ ಯಾವಾಗಲೂ ಕಾಪಾಡುತ್ತದೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿ ಆಲ್ವೇಸ್ ಮಾರಲ್. ಯಾವಾಗಲೂ ಯಾರು ನೋಡದೇ ಇರುವಾಗಲೂ ನೀವು ನೀತಿಯುತವಾಗಿ ಇರಬೇಕು. ನಿಮ್ಮನ್ನ ಯಾರು ಗಮನಿಸ್ತಾ ಇಲ್ಲ ಅಂದಾಗಲೂ ನೀವು ಮಾರಲ್ಲಾಗೇ ಇರಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಷ್ಟು ಗೌರವ ಬಂದಿದೆ ಸೊಸೈಟಿಲಿ. ಯಾಕೆ ಇವತ್ತು ಜಗತ್ತಿನಲ್ಲಿ 100 ರಾಷ್ಟ್ರಗಳು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತವೆ? ಯಾಕೆ ಅಂದರೆ, ಒಂದು ಅವರ ನಾಲೆಡ್ಜ್ 50%, ಇನ್ನು 50% ಅವರ ಮೊರಾಲಿಟಿ, ಅವರ ನೈತಿಕತೆ. ಅವರು ನೀತಿ ವಿಚಾರದಲ್ಲಿ ತುಂಬ ಖಡಕ್ ಆಗಿದೆ, ತುಂಬ ಸ್ಟ್ರಿಕ್ಟ್ ಆಗಿದೆ. ಅವರು ಫಾರಿನಲ್ಲಿ ಇದ್ದಾಗಲೂ ಕೂಡ ಅವರು ವೈನ್ ತಗೋತಾ ಇರಲಿಲ್ಲ, ಸ್ಮೋಕ್ ಮಾಡ್ತಾ ಇರಲಿಲ್ಲ, ಯಾವುದೇ ದುರಭ್ಯಾಸ ಇರಲಿಲ್ಲ ಅವರು. ಮತ್ತು ಭಾರತದಲ್ಲೂ ಕೂಡ ಬಹಳ ತುಂಬ ಕ್ಲೀನಾಗಿದ್ದರು, ಫಿಸಿಕಲಿ ಮತ್ತು ಮೆಂಟಲಿ ಬಹಳ ಕ್ಲೀನಾಗಿ ಇದ್ದರು ಅವರು. ಸೊ ಇದನ್ನು ನೀವು ಮಾಡಲು ತಗೊಳ್ಳಿ. ಬಿ ಆಲ್ವೇಸ್ ಮಾರಲ್, ಯಾವಾಗಲೂ ಕೂಡ. ಅದು ನಿಮಗೊಂದು ದೊಡ್ಡ ರಕ್ಷಣೆ. ನೀವು ಮುಂದಕ್ಕೆ, ನೀವು ಭಾಳಷ್ಟು ಜನ IAS KS ಪರೀಕ್ಷೆ ಓದ್ತೀವಿ ಅಂತ ಕೈ ಎತ್ತಿದೆ. ನೀವು IAS KS ಪರೀಕ್ಷೆ ಅಥವಾ ಸುಮಾರು ಪರೀಕ್ಷೆಗಳು ಇವಾಗ ಹೆಂಗಿದೆ ಅಂದರೆ, ಎಲ್ಲಕ್ಕೂ ಇವಾಗ ಮಾಕ್ ಇಂಟರ್ವ್ಯೂ ಇರ್ತದೆ. ಸೊ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ. ಆ ಪರ್ಸನಾಲಿಟಿ ಟೆಸ್ಟಲ್ಲಿ ಅವ್ರು ನಿಮ್ಮ ನಾಲೆಡ್ಜನ್ನು ಚೆಕ್ ಮಾಡಲ್ಲ, ನೀವು ಹೆಂಗೆ ಮಾತಾಡ್ತೀರ ಅಂತ ಚೆಕ್ ಮಾಡ್ತಾರೆ, ನೀವು ಹೆಂಗೆ ತೀರ್ಮಾನ ತಗೋತೀರ ಅಂತ ಚೆಕ್ ಮಾಡ್ತಾರೆ, ಮತ್ತು ನೀವೆಷ್ಟು ಪ್ರಾಮಾಣಿಕವಾಗಿದ್ದೀರಾ ಅಂತ ಚೆಕ್ ಮಾಡ್ತಾರೆ. ಅದೇ ಚೆಕ್ ಮಾಡೋದು. ಎಲ್ಲ GS ಕ್ವಶನ್ಸ್ ಎಲ್ಲ ಇಂಟರ್ನಲ್ ಕೇಳಲ್ಲ, ಸಾಮಾನ್ಯ ಕೇಳಲ್ಲ. ಮತ್ತು ಅದು ಮುಖ್ಯ ಅಲ್ಲ. ನೀವು ಆಲ್ರೆಡಿ ಪ್ರಿಲಿಮ್ಸ್ ಪಾಸ್ ಆಗಿರ್ತೀರ, ಮೇನ್ಸ್ ಪಾಸ್ ಆಗಿರ್ತೀರ, ನಿಮ್ಮ ನಾಲೆಡ್ಜ್ ಅವ್ರಿಗೆ ಗೊತ್ತಿರುತ್ತೆ. ನೀವು ಎಷ್ಟು ಹಾನೆಸ್ಟ್ ಇದ್ದೀರಾ, ಎಷ್ಟು ಪ್ರಾಮಾಣಿಕರಿದ್ದೀರ ಅಂತ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಇವಾಗಿಂದಲೇ ನೀವು ಪ್ರಾಮಾಣಿಕವಾಗಿರೋದನ್ನ ಪ್ರಾಕ್ಟೀಸ್ ಮಾಡಿ, ತುಂಬ ಪ್ರಾಕ್ಟೀಸ್ ಮಾಡಬೇಕು. ಇದು ನಾನು ಹೇಳಿದಲ್ಲ, ನಾಲೆಡ್ಜ್ ಸ್ವಲ್ಪ ಕಡಿಮೆ ಆದರೆ ಪರವಾಗಿಲ್ಲ, ಶೀಲ ಮಾತ್ರ ಜಾಸ್ತಿ ಇದೆ. ನೀವು ಒಳ್ಳೆ ಪ್ಲೇಸಿಂಗ್ ಆಗುತ್ತೆ. ಅದಕ್ಕೆ ನಿಮ್ಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀರಾ? ಏನು ಕೆಲಸ ಅಂದರೆ, ನೀವು ಬೆಳಗ್ಗೆ ಮನೆಯಿಂದ ಕ್ಲಾಸಿಗೆ ಬರ್ತೀರಲ್ಲ, ಬೆಳಗ್ಗೆ ಮನೆಯಿಂದ ಕ್ಲಾಸಿಗೆ ಬರುವಾಗ ನಿಮ್ಮ ತಂದೆ ತಾಯಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಮಾಡ್ತೀರಾ? ನಮಸ್ಕಾರ ಆಗುತ್ತಾ? ಈಗ ಹಾಲು ಎಷ್ಟು ಜನ ಮಾಡ್ತಾ ಇದ್ದೀರಾ ಅಂತ ಕೈ ಎತ್ತಿ ನೋಡೋಣ. ನಾನೇನು ಇವಾಗ ಹತ್ರ ಮಾಡ್ತಾ ಇದ್ದೆ. ಮನೆಗೆ ಬರೋದು ನಮ್ಮ ತಾಯಿ, ತಂದೆ, ಅಜ್ಜಿ, ಅಜ್ಜ ಯಾರಿದ್ರು ಅವ್ರು ಕಾಲು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಎಷ್ಟು ಜನ ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, 2, 3, 4 ಇಲ್ಸ್ ಥ್ಯಾಂಕ್ ಯು. ಒಳ್ಳೆಯದು. ನೀವು ಮಾಡಿ ನೋಡಿ, ನಿಮ್ಗೆ ಆ ಒಂದು ಮೊರಾಲಿಟಿ ತಾನೇ ಬಂದ್ಬಿಡುತ್ತೆ. ಆ ಒಂದು ವಿಧೇಯತೆ, ಅದು ಹಾನೆಸ್ಟಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ನೀವು ಮಾಡಬೇಕಾಗ್ತದೆ. ಅದೊಂದು ಸಂಸ್ಕಾರ, ಉತ್ತಮವಾದಂಥ ಸಂಸ್ಕಾರ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ನಿಮ್ಮ ಶಾಲೆಯ ಶಿಕ್ಷಕರುಗಳಿಗೆ ರೆಸ್ಪೆಕ್ಟ್ ಮಾಡಬೇಕು. ಒಂದೇ ಒಂದು ಕಾರಣಕ್ಕೂ ಕೂಡ ಅವ್ರಿಗೆ ಹಿಂದಕ್ಕೆ ತಿರುಗಿ ಮಾತಾಡೋದು, ವಕ್ರವಾಗಿ ಮಾತಾಡೋದು, ಅಣಗಿಸೋದು, ಇದೆಲ್ಲ ಮಾಡಿದ್ರೆ ನಿಮ್ಮ ಪರ್ಸ್ನಾಲಿಟಿ ಒಳಗಡೆ ಸತ್ತೋಗ್ಬಿಡ್ತದೆ. ಹಂಗೆ ಮಾಡಬಾರ್ದು. ನಿಮ್ಮ ಏಜಲ್ಲಿ ಹಂಗೆ ಅನಿಸುತ್ತೆ, ಟೀಚರ್ಸ್ಗೆ ರೇಗಿಸಬೇಕು, ಟೀಚರ್ಸ್ನ ಹಿಂದೆ ಮಾತಾಡೋದು, ಅದೆಲ್ಲ ನಿಮ್ಗೆ ಅನಿಸುತ್ತೆ. ಬಟ್ ಹಂಗೆಲ್ಲ ಯಾವ ಕಾರಣಕ್ಕೂ ಮಾಡಬಾರ್ದು. ಅದೆಲ್ಲ ನಿಮ್ಮ ಪರ್ಸನಾಲಿಟಿ ಮೇಲೆ ಡ್ಯಾಮೇಜ್ ಮಾಡಿ. ನೀವು ಅವ್ರಿಗಿಂತ ಬ್ರಿಲಿಯಂಟ್ಸ್ ಇರ್ಬೋದು, ಬಟ್ ಅವರ ಅನುಭವ ನಿಮ್ಗೆ ಎಲ್ಲಿರುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಎಲ್ಲಿರುತ್ತೆ. ಹಾಗಾಗಿ
ನೀವು ಮಾರಲ್ ಆಗಿರಿ, ತುಂಬ ನೀತಿಯುತವಾಗಿರಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಮುಖ್ಯ ಆಗಿದೆ, ಬಹಳ ಮುಖ್ಯ. ಇಷ್ಟನ್ನು ಹೇಳ್ತಾ ಇನ್ನೊಂದು 2 ವಿಷಯಗಳನ್ನ ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೀನಿ. ನಾನು ಕ್ವಶನ್ ಕೇಳುವಾಗ ಎಲ್ಲ ಕೇಳಿದೆ, ಬಿಸ್ನೆಸ್ ಮ್ಯಾನ್ ಯಾರಾಗ್ತೀರಾ ಅಂತ ಕೇಳಲಿಲ್ಲ. ಈಗ ಕೇಳ್ಬೋದಾ? ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಎಷ್ಟು ಜನ ಅಂದ್ಕೊಂಡಿದ್ದೀರಾ? ನಾನು ಬಿಸ್ನೆಸ್ ಮಾಡ್ತೀನಿ ಅಂತ. ಒಬ್ಬಳು, ಇಬ್ಬರು, ಪರವಾಗಿಲ್ಲ. ಇಳಿಸಿ, ಕೈ ಇಳಿಸಿ. ನೋಡಿ, ನಾನು ಇದನ್ನು ಯಾಕೆ ಕೇಳಿದೆ ಅಂದರೆ, ನಾವೆಲ್ಲ ಓದುವಾಗ ಓದುವುದು ಬರೆಯುವುದು ಮಾತ್ರ ವಿದ್ಯೆ ಅಂತಕ್ಕಂಥ ನಂಬಿಕೆ ಇತ್ತು. ನಾವು ಸ್ಕೂಲ್ ಕಾಲೇಜ್ಗೆ ಓದುವಾಗ, ನಾವೆಲ್ಲ ಓದುವಾಗ ಹಂಗಿತ್ತು. ಟೀಚರ್ಸ್ ನಮ್ಗೆ ಏನು ಹೇಳ್ತಿದ್ರು ಗೊತ್ತಾ? ನೀವು ಓದಕ್ಕೆ ಬರಲ್ವಾ? ಹೋಗಿ ಎಮ್ಮೆ ಮೇಯಿಸು, ಹೋಗಿ ದನ ಮೇಯಿಸು ಅನ್ನೋದು. ನಿನ್ಗೆ ಓದಕ್ಕೆ ಬರಲ್ವಾ? ಹೋಗಿ ಹೊಲವಳು ಅಂತಿದ್ರು. ಹಾಗಂತ ಇದೆ. ಅಂದರೆ ಅವ್ರ ತಲೆಯಲ್ಲಿ ಏನಿತ್ತು? ಓದುವುದು ಬರೆಯುವುದು ಮಾತ್ರ ವಿದ್ಯೆ, ದನ ಮೇಯಿಸೋದು ವಿದ್ಯೆ ಅಲ್ಲ, ಎಮ್ಮೆ ಮೇಯಿಸೋದು ವಿದ್ಯೆ ಅಲ್ಲ, ಅಥವಾ ಹೊಲ ಹೊಡೆದು ವಿದ್ಯೆ ಅಲ್ಲ ಅಂತ. ಬಟ್ ಇವತ್ತಿನ ಗ್ಲೋಬಲೈಸೇಷನ್ ಪೀರಿಯಡಲ್ಲಿ ಇವತ್ತು ಅದು ಕೂಡ ವಿದ್ಯೆ ಆಗಿದೆ, ಅದು ವಿದ್ಯೆ ಆಗಿದೆ. ಎಷ್ಟು ಜನ ನಿಮ್ಗೆ ಗೊತ್ತಿಲ್ವಾ? ಒಂದು 100 ಎಮ್ಮೆಗಳನ್ನ ಒಂದು ಫಾರ್ಮ್ ಮಾಡಿ ಅದರಿಂದ ಹಾಲು ಕರೆದು ತುಪ್ಪ ಮಾಡಿ ಫಾರ್ಮಿಗೆ ರಫ್ತು ಮಾಡ್ತಾ ಇದ್ದಾರೆ. ಗೊತ್ತಾ ನಿಮಗೆ? ಗೊತ್ತಾ? ಬಿಸ್ನೆಸ್ ಆಗಿದೆ. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ನೀವಿಷ್ಟು ಜನ ಸ್ಟೂಡೆಂಟ್ಸ್ ಇದ್ದೀರಲ್ಲ, ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ಯಾವುದು? ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ನಾನು ಏನು ಮಾಡ್ಬೋದು? ನನ್ನ ಸ್ಟ್ರಾಂಗ್ ಪಾಯಿಂಟ್ ಏನು ಮತ್ತು ನನ್ನ ವೀಕ್ ಪಾಯಿಂಟ್ ಏನು ಅಂತ ನೀವು ತಿಳ್ಕೊಳ್ಳಿ. ಅದಕ್ಕೆ ಪ್ರಕಾರ ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಪ್ರಕಾರ ಪ್ಲ್ಯಾನ್ ಮಾಡಬೇಕು. ಈಗ ನೋಡಿ, ನನ್ನನ್ನು ಹೇಳೋದಾದರೆ, ನಾನು ಮ್ಯಾಥಮೆಟಿಕ್ಸಲ್ಲಿ ತುಂಬ ವೀಕ್. ನಾನು ಮ್ಯಾಥಮೆಟಿಕ್ಸಲ್ಲಿ ವೀಕ್. ಆದರೆ ನಾನು ಸಾಹಿತ್ಯದಲ್ಲಿ ಮತ್ತು ಇನ್ನು ಯಾವುದೇ ಬೇರೆ ಸಬ್ಜೆಕ್ಟಲ್ಲಿ ನಾನು ಎಕ್ಸ್ಪರ್ಟ್. ನಾನು ಬೇರೆ ಸಬ್ಜೆಕ್ಟು ತುಂಬ ಶಾರ್ಪಾಗಿ ಯೋಚನೆ ಮಾಡ್ತೀನಿ. ಬಟ್ ಮ್ಯಾಥ್ಸ್ ನನಗೆ ಆಗಲ್ಲ. ನಾನು ಆ್ಯಕ್ಚುಲಿ PUCನಲ್ಲಿ ಕಾಮರ್ಸ್ ತಗೊಂಡಿದ್ದೆ. ವಾಸ್ತವವಾಗಿ ನಮ್ಮ ದೊಡ್ಡಪ್ಪ ಒಬ್ಬರು ಚೀಫ್ ಇಂಜಿನಿಯರ್ ಆಗಿದ್ದರು. ನಮ್ಮ ದೊಡ್ಡಪ್ಪ ತುಂಬ ದೊಡ್ಡ ಪೋಸ್ಟಲ್ಲಿದ್ದರು. ಅಯ್ಯೋ, ಅವರು ಚೀಫ್ ಇಂಜಿನಿಯರ್, ಇಡೀ ಸ್ಟೇಟ್ಗೆ ಒಬ್ಬರು ಚೀಫ್ ಇಂಜಿನಿಯರ್ ಆಗಿದ್ದರು. ಹಂಗಿತ್ತು ಅಪ್ಪ, CM ಇದ್ದಂಗಿದ್ರು ಅವರು. ಅದನ್ನು ನೋಡಿ ನಾನು ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡೆ. SLC ಪಾಸ್ ಆಯಿತು. SLC ಪಾಸ್ ಆದಮೇಲೆ ಇಂಜಿನಿಯರ್ ಆಗಬೇಕಾದ್ರೆ ಏನು ತಗೋಬೇಕು? ಆರ್ಟ್ಸ್ ತಗೋಬೇಕಾ, ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ? ಸೈನ್ಸ್ ತಗೋಬೇಕು, ಕರೆಕ್ಟಾ? ಬಟ್ ನಮ್ಮ ಊರಿನಲ್ಲಿ 4 ಜನ ಸೀನಿಯರ್ಸು PCMB ತಗೊಂಡು ಫೇಲ್ ಆಗುತ್ತಿದ್ದರು. 4 ಜನ ಫೇಲ್ ಆಗುತ್ತಿದ್ದರು. ಅವರು ನನಗೆ ಡಿಮೋಟಿವೇಟ್ ಮಾಡಿದ್ರು. ನೀನು PCMB ತಗೋಬೇಡ, ನಮ್ಮ ಥರ ಆಗ್ತೀಯಾ, ಬೇಡ ಅಂತ ಹೆದರಿಸಿದ್ರು. ಅದಕ್ಕೆ ನನಗೇನಾಯಿತು, ಹಂಗೆ ಅವರು ಹೆದರಿಸಿದ್ರು. ಮತ್ತು ನಮ್ಮ ಮಾವ ಅವರೆಲ್ಲ ಏನು ಮಾಡಿದ್ರು, ಬೇಡಪ್ಪ ಸೈನ್ಸ್ ಕಷ್ಟ ಅಂತಿರೋಲ್ಲ ಹೇಳ್ತಾ ಇದ್ದಾರೆ ಅಂತ ಕಾಮರ್ಸಿಗೆ ಸೇರಿಸಿದ್ರು. ಕಾಮರ್ಸಿಗೆ ನನಗೆ ಅಕೌಂಟ್ಸ್ ಅಂದರೆ ದೊಡ್ಡ ಭಯ. ಅಕೌಂಟ್ಸ್ ಅಂದರೆ ಆಗೋದೇ ಇಲ್ಲ, ಆಯ್ತಾ ಇರಲಿಲ್ಲ. ತುಂಬ ಕಷ್ಟ ಇತ್ತು. ಹೆಂಗೋ ಕಷ್ಟಪಟ್ಟು 2 ವರ್ಷ PUC ಮುಗಿಸ್ದೆ. PUCಯಲ್ಲಿ ಎಲ್ಲ ಮಾರ್ಕ್ಸ್, ಎಲ್ಲ ಸಬ್ಜೆಕ್ಟು ಒಳ್ಳೆ ಸ್ಕೋರ್ ಆಗಿದೆ. ಬಟ್ ಅಕೌಂಟ್ಸ್ ಮಾತ್ರ ಬರೀ 35 ಮಾರ್ಕ್ಸ್ ಅಷ್ಟೇ ಬಂದಿದೆ. ಅದೊಂದು ಮಾತ್ರ ಅಷ್ಟೇ ಬಂದಿತ್ತು. ಸದ್ಯ ಪಾಸ್ ಆಗಿದೆ. ಆಗ ನಾನು ತೀರ್ಮಾನ ಮಾಡಿದೆ, ನನ್ನ ವೀಕ್ ಪಾಯಿಂಟ್ ಯಾವುದು ಅಂದರೆ ಅಕೌಂಟ್ಸ್, ಮ್ಯಾಥ್ಸ್. ಇದ್ರ ಜೊತೆ ನಾನು ಫೈಟ್ ಮಾಡಬಾರ್ದು ಅಂತ ಏನು ಮಾಡಿದೆ, ನಾನು ಅದನ್ನು ಬಿಟ್ಟು ಮತ್ತೆ ಮಂಡ್ಯಕ್ಕೆ ಬಂದು ಕನ್ನಡ ಲಿಟ್ರೇಚರ್ ಮತ್ತು ಇಂಗ್ಲೀಷ್ ಲಿಟ್ರೇಚರ್ 2 ಸೀಟ್ ಸಿಕ್ಕಿತ್ತು ನನಗೆ ಡಿಗ್ರಿಗೆ. ನಾನು ಕನ್ನಡ ಲಿಟ್ರೇಚರ್ ತಗೊಂಡೆ. 3 ವರ್ಷ ಚೆನ್ನಾಗಿ ಸ್ಟಡಿ ಮಾಡಿದೆ. ನಮ್ಮ ಇಡೀ ಕಾಲೇಜಿಗೆ ಫಸ್ಟ್ ಬಂದೆ. ಮತ್ತು ಮೈಸೂರು ಯೂನಿವರ್ಸಿಟಿಗೆ ಮಾಸ್ಟರ್ ಡಿಗ್ರಿ ಸೇರಿದೆ. ಅಲ್ಲೂ ನಾನು ಒಳ್ಳೆ ರ್ಯಾಂಕೆ ತಗೊಂಡೆ. ಈಗ ನಾನು UPSCಗೆ ಕನ್ನಡ ಸಾಹಿತ್ಯದ ಪಾಠ ಮಾಡುವಂತಹ ಮೇಸ್ಟ್ರಲ್ಲಿ ನಾನೇ ನಂಬರ್ 1 ಟೀಚರ್ ಇಂಡಿಯಾದಲ್ಲಿ. ನೀವು ಗೂಗಲ್ ಮಾಡಿದ್ರೆ ನಂಬರ್ 1 ಟೀಚರ್, ಕನ್ನಡ ಟೀಚರ್ ಯಾರಾದ್ರೆ ನನ್ನ ಹೆಸರು ಬರ್ತದೆ. ಅದು 10 ವರ್ಷದಿಂದಲೇ. ನನ್ನ ಸ್ಟ್ರಾಂಗ್ ಪಾಯಿಂಟ್, ನನ್ನ ವೀಕ್ ಪಾಯಿಂಟ್. ನಾನು ವೀಕ್ ಪಾಯಿಂಟ್ ಜೊತೆಗೆ ನನಗೆ ಯಾಕೆ ಅಕೌಂಟ್ಸ್ ಕಷ್ಟ ಆಗ್ತಿದೆ, ನಾನು ಟ್ಯೂಷನ್ ಸೇರ್ಕೊಡ್ತೀನಿ, ನಾನು ಬಿಡಲ್ಲ ಅಂತ ನಾನು ನಿಂತಿದ್ರೆ ಏನಾಗ್ತಿತ್ತು? ತುಂಬ ಕಷ್ಟ ಆಗೋದು. ಏನೋ ಎಲ್ಲೋ ಒಂದು ಸಣ್ಣ ಅಕೌಂಟ್ಸ್ ಆಫೀಸರ್ ಏನೋ ಆಗಿರ್ತಿದ್ದೆ ಅಂತಿದ್ದೆ ಅಷ್ಟೇ. ಹಂಗಾಗಿ ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ಯಾವುದು, ನಿಮ್ಮ ವೀಕ್ ಪಾಯಿಂಟ್ಸ್ ಯಾವುದು ಅಂತ ತಿಳ್ಕೊಂಡು ಅದರ ಪ್ರಕಾರ ನೀವು ಪ್ಲ್ಯಾನ್ ಮಾಡಿ. ಅವಳು ಅದು ಓದ್ತಾ ಇದ್ದಾಳೆ, ನಾನು ಅದಕ್ಕೆ ಅದನ್ನೇ ಓದ್ತೀನಿ. ಇವನು ಇದನ್ನು ಓದ್ತಾ ಇದ್ದಾನೆ, ನಾನು ಅದಕ್ಕೆ ಅದನ್ನೇ ಓದ್ತೀನಿ ಅಂತ ಮಾತ್ರ ತೀರ್ಮಾನ ತಗೋಬೇಕು. ಮಾಡಬೇಕು. ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್, ವೀಕ್ ಪಾಯಿಂಟ್ಸ್ ಮೇಲೆ ನೀವು ಭವಿಷ್ಯವನ್ನು ಕಟ್ಟಬೇಕು.
ನಿಮ್ಮ ಕರಿಯರ್ನ ಕಟ್ಟಬೇಕು. ಆ ಥರ ಮಾಡಿ. ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡವರು ಬುದ್ಧಿವಂತರು, ಕಡಿಮೆ ಮಾರ್ಕ್ಸ್ ತಗೊಂಡವರು ದಡ್ಡರು ಅಂತ ನೀವು ಹಂಗೆ ಹೇಳಲ್ಲ. ಸುಮ್ಮನೆ ನೀವು 90% ತಗೊಂಡಿದ್ದೀರಿ, ನಿಮಗೆ ರೆಸ್ಪೆಕ್ಟ್ ಮಾಡೋಕ್ಕೆ ಕರೆಸಿದ್ದಾರೆ. ಅದರ ಅರ್ಥ 90% ತಗೊಳಕ್ಕಾಗದಿರಲ್ಲ ದಡ್ರ ಹಂಗೆ ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ ನಮ್ಮ ದೇಶದಲ್ಲಿರ್ತಕ್ಕಂಥ ಅಂಬಾನಿ ಬ್ರದರ್ಸ್, ಅದಾನಿ ಬ್ರದರ್ ಅವರೆಲ್ಲ ಇದ್ದಾರಲ್ಲ, ಅವ್ರು ಯಾರು ನಮ್ಮಷ್ಟು ಹೈಯರ್ ಸ್ಟಡೀಸ್ ಮಾಡಿಲ್ಲ, ಅವರೆಲ್ಲ ಕಡಿಮೆನೇ ಓದಿರೋದು. ಆದರೆ ಅವರು ಇವತ್ತು ಎಷ್ಟು ಶ್ರೀಮಂತರಿದ್ದಾರೆ ಅಂದರೆ ಅರ್ಥ ಏನು? ಅವ್ರಿಗೆ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಆಗದೆ ಇರ್ಬೋದು, ಬಟ್ ಬಿಸ್ನೆಸ್ ಸ್ಕಿಲ್ ಇದೆ ಅವ್ರಿಗೆ. ಸೊ ಅದು ನಾಲೆಡ್ಜ್. ಎಷ್ಟು ಸ್ಪೋರ್ಟ್ಸ್ ಮನ್ಗಳಿದ್ದಾರೆ ಗೊತ್ತಾರೆ ನಿಮ್ಗೆ? ಅವ್ರು ಯಾರು PUC ಸಹಿತ ಓದಿಲ್ಲ, ತುಂಬ ಜನ ಓದಿಲ್ಲ. ಆದರೆ ಅವ್ನು ದಡ್ಡರನ್ನಕ್ಕಾಗುತ್ತಾ? ನೋ. ಅವ್ರಿಗೆ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಆಗದೆ ಇರ್ಬೋದು, ಬಟ್ ಸ್ಪೋರ್ಟ್ಸಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅದು ನಾಲೆಡ್ಜ್. ಎಷ್ಟು ಜನ ಪೊಲಿಟಿಷಿಯನ್ಸ್ ಅವರು ಎಷ್ಟು ಜನ SSLC PUC ಮಾಡಿಲ್ಲ, ಬಟ್ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 70,000 80,000 ವೋಟ್ ಹಾಕ್ಸ್ಕೊಳ್ಳುವಂಥ ಸ್ಕಿಲ್ ಇದೆ ಅವರಿಗೆ. ಅದು ನನಗೆ ನಿಮಗೆ ಇರಲ್ಲ, ಅದು ಅವ್ರಿಗೆ ಮಾತ್ರ ಇರ್ತದೆ. ಸೊ ಅದು ಕೂಡ ನಾಲೆಡ್ಜ್. ಹಂಗಾಗಿ ನಿಮ್ಮ ಒಂದು ನಾಲೆಡ್ಜ್ ಯಾವ ಥರ ಇದೆ, ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅದರ ಮೇಲೆ ನಿಮ್ಮ ಫ್ಯೂಚರನ್ನು ಕಟ್ಟಿ. ಇವತ್ತು ಗ್ಲೋಬಲೈಸೇಷನಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು, ಯಾವ ಫೀಲ್ಡ್ಗಳು ಸಕ್ಸಸ್ ಆಗ್ಬೋದು. ಅದಕ್ಕೆ ಒಂದು, ನೀವು ಶ್ರದ್ಧೆಯಿಂದ 6 ಗಂಟೆ ಓದಬೇಕು ಮತ್ತು ತುಂಬ ಮಾರಲ್ಲಾಗಿ ಶಿಸ್ತಿನಿಂದ ಡಿಸಿಪ್ಲಿನಾಗಿ ಇರಬೇಕು. ಹಂಗೆ ಮಾಡಿದ್ರೆ ನೀವು ಯಾವ ಫೀಲ್ಡಲ್ಲಾದರೂ ಸಕ್ಸಸ್ ಆಗ್ತದೆ. ಇಷ್ಟು ಮಾಡಿ ಅಂತ ನಾನು ಹೇಳ್ತಾ, ಇನ್ನೊಂದು 2 ಪಾಯಿಂಟ್ಸ್ ಬಗ್ಗೆ ಗಮನಕ್ಕೆ ತರ್ತೀನಿ. ಈಗ ನೀವು ಯಾರು BE ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, BE ಎಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ. ಎಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಬೇಕು ಅಂದರೆ ನೀವು CET ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕು, ಗೊತ್ತಾ ನಿಮ್ಗೆ? ಈಗ KCET ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರೋರು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಒಬ್ಬಳೆ. ಮತ್ತೆ ನೀವು ಉಳಿದವರು ಮತ್ತೆ ಇಂಜಿನಿಯರಿಂಗ್ ಆಗ್ತದೆ ನೀವು. ಆಯ್ತು, ತಿಳಿಸಿ. JEE ಎಕ್ಸಾಮ್ ಅಂತ ಒಂದಿದೆ, ಗೊತ್ತಾ? ಅದಕ್ಕೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ? ಕೈ ಎತ್ತಿ ನೋಡೋಣ, ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ? ಒಬ್ಬರು ಇಲ್ಲ. ಕೇಳಿ. ಇಬ್ಬರು ಪ್ರಿಪ್ರೇಷನ್ ನಿಮ್ಮ ಕಾಲೇಜಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅದಕ್ಕೆ. ಗುಡ್, ವೆರಿ ಗುಡ್. ಕೇಳಿ, ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತಿರಲ್ಲ, ನೀವು JEE ಪ್ರಿಪ್ರೇಷನ್ ಮಾಡಿ. ಕಷ್ಟ ಆದರೆ ಪರವಾಗಿಲ್ಲ, ಅದಕ್ಕೆ ಪ್ರಿಪ್ರೇಷನ್ ಮಾಡಿ. ಯಾಕೆ ಅಂದರೆ ನೀವು ಆ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ, ಮೈನ್ಸ್ ಎಕ್ಸಾಮಿನೇಷನ್ ಅಥವಾ ಅಡ್ವಾನ್ಸ್ ಎರಡೂ ಕ್ಲಿಯರ್ ಮಾಡಿದ್ರೆ ನಿಮ್ಗೆ IIT ಸೀಟ್ ಸಿಗುತ್ತೆ. ನೀವು IIT ಓದೋದ್ರಿಂದ ಅಷ್ಟು ಸುಲಭ ಅಲ್ಲ. ನನಗೆ ಗೊತ್ತಿಲ್ಲ ನಿಪ್ಪಾಣಿ ತಾಲೂಕು IIT ಓದೋರು ಎಷ್ಟು ಜನ ಇದ್ದಾರೆ ಅಂದರೆ ನಿಮ್ಗೆ ಒಬ್ಬರು ಇಬ್ಬರು ಇರಲ್ಲ ಅಂತ ಅನ್ಕೋತೀನಿ. ಇಲ್ಲ, ಒಬ್ಬರು ಇದ್ದಾರಾ? ಭಾಳ ಸಂತೋಷ. ಅಂಥವ್ರನ್ನ ಒಂದು 10-20 ಜನರಿಗೆ ನೀವು ಪ್ರಮೋಟ್ ಮಾಡಬೇಕು. ಈಗ ಜಸ್ಟಿಸ್ ಫೋರಮ್ ಒಂದು 10 ವರ್ಷ ಟಾರ್ಗೆಟ್ ಹಾಕೊಳ್ಳಿ ಸರ್. ಒಂದು 10 ವರ್ಷ ಟಾರ್ಗೆಟ್ ಹಾಕ್ಕೊಂಡು ನಿಮ್ಮ ನಿಪ್ಪಾಣಿ ತಾಲೂಕಲ್ಲಿ IIT-ನಲ್ಲಿ, IIM-ಅಲ್ಲಿ, IISc ಅಂತ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಮಕ್ಕಳು ಓದೋಂಗೆ ನೀವು ಮಾಡಬೇಕು. ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಆಯಿತಾ? ಅದಕ್ಕೊಂದು ಕೆಲಸ ಮಾಡಿ. ನಿಮ್ಮ ಜಸ್ಟಿಸ್ ಫೋರಮ್ ಆಗಿದ್ದೀರ, ನೀವೆಲ್ಲರೂ ಒಂದಿನ ಸೇರಿಕೊಳ್ಳಿ. ನೀವೆಲ್ಲ ಎಂಪ್ಲಾಯ್ಸ್ ಇದ್ದೀರಲ್ಲ, ಸೇರಿಕೊಳ್ಳಿ. ಈ ಥರದ ಬೆಸ್ಟ್ ಕೋರ್ಸಸ್, ಪ್ರೆಸ್ಟೀಜಿಯಸ್ ಕೋರ್ಸಸ್ ಯಾವ್ಯಾವಿದೆ ಅಂತ ನಾವು ಬಂದಿದ್ದೆ ನಿಮಗೆ ಬೇಕಾದ್ರೆ ಟ್ರೈನಿಂಗ್ ಕೊಡ್ತೀವಿ. ಆಗ ನೀವೇ ಎಲ್ಲರೂ ಹೇಳ್ಕೊಡ್ಬೋದು. ನೀವೇ ನಿಮ್ಮ ತಾಲೂಕಲ್ಲಿ ಎಲ್ಲರೂ ಹೇಳ್ಕೊಡ್ಬೋದು. ಈಗ ಸುಮಾರು ಜನರಿಗೆ ಪೇರೆಂಟ್ಸಿಗೆ ಗೊತ್ತಿರಲ್ಲ ಯಾವ ಕೋರ್ಸ್ ಇದೆ. ಈಗ ಸುಮಾರು ಜನ ಮಿಲಿಟ್ರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀರ. ಮಿಲಿಟ್ರಿನಲ್ಲಿ ಸೌತ್ ಇಂಡಿಯಾದವ್ರು ಯಾರಾದರೂ ಆಫೀಸರ್ಸ್ ಆಗಿರೋದನ್ನು ನೋಡಿದ್ದೀರೇನು? ಜನರಲ್ ಕಾರ್ಯಪ್ಪ ಅಂತ ಅವ್ರ ಕಾಲಕ್ಕೆ ಹೋಯ್ತು ಆಫೀಸರ್, ದೊಡ್ಡ ಪೋಸ್ಟಲ್ಲಿ ನೋಡಿದ್ದೀರಿ? ಇಲ್ಲ. ಯಾಕೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. NDA ಅಂತ ಒಂದು ಎಕ್ಸಾಮ್ ಇದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ. ಅವರು ನೀವು PUC ಇರುವಾಗಲೇ ನಿಮ್ಮೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 16 ವರ್ಷದಿಂದ 19 ವರ್ಷದವರೆಗೆ ಎಕ್ಸಾಮ್ ಬರೀಬೋದು ನೀವು PUC ಇರುವಾಗ. ನೀವೇನಾದ್ರೂ NDA ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ ಅಂದರೆ ನಿಮಗೆ ಡಿಗ್ರಿ ಅವರೇ ಕೊಡಿಸ್ತಾರೆ, ಅವರೇ ಮಾಡಿಸ್ಕೋತಾರೆ. ನಿಮ್ಗೆ ಒಳ್ಳೆ ಪೋಸ್ಟ್ ಸಿಗುತ್ತೆ. ಫಸ್ಟ್ ಪೋಸ್ಟಲ್ಲಿ ಲೆಫ್ಟಿನೆಂಟಿಂದ ಶುರುವಾಗುತ್ತೆ. ನೀವು ಹೋಗ್ತಾ ಇಡೀ ಆರ್ಮಿ ಚೀಫ್ ಆಗ್ಬೋದು ಸಾಧ್ಯ. ಸೊ ನೀವು ಮಿಲಿಟ್ರಿಗೆ ಹೋಗ್ಬೇಕು ಅಂದರೆ ಆ ಬಾರ್ಡರ್ ಕಾಯುವಂಥ ಕೆಲಸಕ್ಕೆ ಹೋಗ್ಬೇಡಿ, ನೀವು ಆಫೀಸರ್ ಆಗಕ್ಕೆ ಹೋಗಿ. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯಿತಾ? ಮತ್ತು ನೀವು ಲಾ ಮಾಡಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಲಾ ಮಾಡಬೇಕಂತ ನಿಮಗಿದ್ದರೆ ನೀವು ಯಾವುದೇ ಆರ್ಡಿನರಿ ಕಾಲೇಜಲ್ಲಿ ಸೇರಬೇಡಿ.
ನೀವು ಆರ್ಡಿನರಿ ಕಾಲೇಜಲ್ಲಿ ಸೇರಿದ್ರೆ ನೀವು ನಿಪ್ಪಾಣಿನಲ್ಲಿ ಇರಬೇಕಾಗುತ್ತೆ, ಇಲ್ಲೇ ಕರಿಕೋಟಾಗ ಇಲ್ಲೇ ಇರಬೇಕಾಗುತ್ತೆ. ನೀವು ಹೈಕೋರ್ಟಿಗೆ ಬರಬೇಕಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಒಂದೇ ದಾರಿ, ನ್ಯಾಷನಲ್ ಲಾ ಸ್ಕೂಲ್ಸ್ ಅಂತ ಇದ್ದಾವೆ, ರಾಷ್ಟ್ರೀಯ ಕಾನೂನು ಶಾಲೆಗಳು, NLSC ಅಂತ ನೀವು ಗೂಗಲ್ ಮಾಡಿ ನೋಡಿ. 25 ಇನ್ಸ್ಟಿಟ್ಯೂಷನ್ ಇದ್ದಾವೆ ಇಂಡಿಯಾದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ NLSC. ಅವರು ಪ್ರತಿ ವರ್ಷ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತಾರೆ, CLAT ಅಂತ, CLAT, CLAT ಅಂತ ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ ಇದೆಯಲ್ಲ, ಅದು ತುಂಬ ಪ್ರೆಸ್ಟೀಜಿಯಸ್ ಎಕ್ಸಾಮ್, ತುಂಬ ಗೌರವಿತವಾದಂಥ ಎಕ್ಸಾಮ್. JEE ತರಲ್ಲ, ಅದಕ್ಕಿಂತ ಹೆಚ್ಚು ಅಂದ್ಕೊಳ್ಳಿ, ಅದಕ್ಕಿಂತ ಹೆಚ್ಚು. ಅದು ಡಿಸೆಂಬರ್ ತಿಂಗಳಲ್ಲಿ ಫಸ್ಟ್ ಸಂಡೇ ಇರ್ತದೆ, ಪ್ರತಿ ವರ್ಷ ಇರ್ತದೆ. ನೀವು ಫಸ್ಟ್ PUC ಇರುವಂಥ ಸೈನ್ಸ್ ಸ್ಟೂಡೆಂಟ್ಸ್ ಬರಿಬೋದು, ಆರ್ಟ್ಸ್ ಸ್ಟೂಡೆಂಟ್ಸ್ ಬರಿಬೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಬರಿಬೋದು, ಯಾರಾದರೂ ಬರಿಬೋದು. ಫಸ್ಟ್ PUCಗೆ ಬರಿಬೋದು, ಸೆಕೆಂಡ್ PUC 2 ಸರಿ ಚಾನ್ಸ್ ಬರಿಬೋದು, PUC ಮುಗಿದ್ಮೇಲೆ ಬರೀಬೋದು. ಆ ಕ್ಲಾಟ್ನ ಪಾಸ್ ಮಾಡಿದ್ರೆ ನಿಮಗೆ ನ್ಯಾಷನಲ್ ಲಾ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ. ನೀವು ಅಲ್ಲಿ LLB ಮಾಡಿದ್ರೆ ನೀವು ನಿಪ್ಪಾಣಿ ಕೋರ್ಟಲ್ಲಿ ಇರಲ್ಲ, ಬೆಳಗಾವಿ ಕೋರ್ಟಲ್ಲಿ ಇರಲ್ಲ, ನೀವು ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ತೀರಾ. ಯಾಕೆಂದರೆ ಅಷ್ಟು ನಾಲೆಡ್ಜ್ ಇರುತ್ತೆ ನಿಮಗೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ, ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಲಾಯರ್ ಒಂದು ಕೇಸ್ಗೆ ಹಿಯರಿಂಗ್ ಎಷ್ಟು ದುಡ್ಡು ತಗೋತಾರೆ ಅಂತ ಗೊತ್ತು, ಕೇಳಿ. 10 ಲಕ್ಷ 25 ಲಕ್ಷ ಚಾರ್ಜ್ ಮಾಡ್ತಾರೆ ಜಸ್ಟ್ ನಿಮ್ಗೆ ಒಂದು ಸರಿಗೆ. ಅಷ್ಟು ಅರವಿಂದ್ ಕೇಜ್ರಿವಾಲ್ಗೆ ಬೇಲ್ ಕೊಡಿಸೋದಕ್ಕೆ ಅಭಿಷೇಕ್ ಸಿಂಘ್ವಿ ಒಂದು ಹಿಯರಿಂಗ್ 10 ಲಕ್ಷ ತಗೊಂಡಿದ್ರು. ನಿಮಗೆ ನಿಪ್ಪಾಣಿಲಿ ಲಾಯರ್ ಆದಾಗ ಅಷ್ಟು ದುಡ್ಡು ಸಿಗುತ್ತಾ? ಸಾಧ್ಯನೇ. ಸೊ ಅದಕ್ಕೆ ನೀವು ಲಾ ಮಾಡಬೇಕಾದ್ರೆ ಅಲ್ಲಿ ಮಾಡಿ, ನೀವು ಎಂಜಿನಿಯರಿಂಗ್ ಮಾಡಬೇಕಾದ್ರೆ IITಗಳಲ್ಲಿ ಮಾಡಿ, ಅಟ್ಲೀಸ್ಟ್ NITಗಳಲ್ಲಿ ಮಾಡಿ, ಗೊತ್ತಾಯ್ತಾ? ಆ ಥರ ನೀವು ಡಿಗ್ರಿ ಮಾಡಬೇಕು ಅನ್ನೋದಾದರೆ ಸೆಂಟ್ರಲ್ ಯೂನಿವರ್ಸಿಟಿಲಿ ಮಾಡಿ, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಇಲ್ಲ ನಾನು ಫಾರಿನಲ್ಲಿ ಓದ್ತೀನಿ ಅಂತ ಓದಿ. ಈಗ ಅಂಬೇಡ್ಕರ್ ಫಾರಿನಲ್ಲಿ ಓದೋದಕ್ಕೆ ತಾನೇ ಅಷ್ಟು ಗೌರವ ಬಂದಿತ್ತು. ಅವ್ರು ಫಾರಿನಲ್ಲಿ ಓದೋದಕ್ಕಾಯ್ತು, ಭಾರತದಲ್ಲಿ ಆಗಿದ್ರೆ ಅವ್ರನ್ನ ಓದಕ್ಕೆ ಬಿಡ್ತಿರ್ಲಿಲ್ಲ. ಈ ದೊಡ್ಡ ಜನ ಇಲ್ಲಿ ಓದಕ್ಕೆ ಬಿಡ್ತಿರ್ಲಿಲ್ಲ. ಅವ್ರು ಫಾರಿನಲ್ಲಿ ಓದೋದಕ್ಕೆ ಅವ್ರು ಗೆದ್ರವರು, ಬಚಾವ್ ಆಗುತ್ತೆ. ನಮ್ಮನೇಲಿ ಬಚಾವ್ ಮಾಡಿದ್ರು, ಗೊತ್ತಾಯ್ತು? ಅದಕ್ಕೆ ಸೊ ನೀವು ಫಾರಿನ್ಗೆ ಹೋಗಿ ನೀವು ಇಲ್ಲಿ ಮಾಡೋ ಡಿಗ್ರಿ ಅಲ್ಲಿ ಮಾಡಿ ಬನ್ನಿ, ನಿಮ್ಗೆ ರೆಸ್ಪೆಕ್ಟ್ ಜಾಸ್ತಿ, ಸಂಬಳ ಜಾಸ್ತಿ ಬರುತ್ತೆ. ಈ ರೀತಿಯಲ್ಲಿ ಗ್ರೇಟ್ ಆಂಬಿಷನ್ಸ್ನ, ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಳ್ಳಿ. ಪೋಷಕರು ಕೂಡ ನೀವು ಇಟ್ಕೊಳ್ಳಿ. ನಿಮಗೆ ಯಾರಿಗೆ ಸಾಮರ್ಥ್ಯ ಇದೆ, ನೀವು ಯಾರು ಅರ್ನಿಂಗ್ ಮೆಂಬರ್ಸ್ ಇದ್ದೀರಾ, ನೀವು ನಿಮ್ಮ ಮಕ್ಕಳನ್ನ ಸಣ್ಣ ಕೋರ್ಸ್ಗಳಿಗೆ ಸೇರಿಸ್ಬೇಡಿ, ಗೈಡೆನ್ಸ್ ತಗೊಳ್ಳಿ. ಏನೇ ಅದರ ಅಂಥದ್ದೇನೋ ನಮಗೂ ಕೇಳಿ ನಾವು ಹೇಳ್ಕೊಡ್ತೀವಿ, ಬೆಸ್ಟ್ ಕೋರ್ಸ್ಗಳಿಗೆ ಸೇರಿಸಿ. ಮತ್ತು ನೀವು ಯಾರು IAS KS ಎಕ್ಸಾಮ್ ಓದಬೇಕು ಅಂದ್ಕೊಂಡಿದ್ದೀರಾ, ಅವರು ಡಿಗ್ರಿ ಮುಗಿದ ಮೇಲೆ ಓದಬೇಡಿ. ಡಿಗ್ರಿ ಶುರು ಆಗುತ್ತಲ್ಲ ಆವಾಗಿಂದನೇ ಓದಿ, ಸುಲಭ. ಡಿಗ್ರಿ ಮುಗಿದ ಮೇಲೆ ಬರೋಷ್ಟೊತ್ತಿಗೆ 21 ವರ್ಷ 22 ವರ್ಷ ಆಗೋಗುತ್ತೆ. ನೀವು ಡಿಗ್ರಿ ಇರುವಾಗ ನಿಮಗೆ 6 hours per day ಇರುತ್ತೆ. ನೀವು ಯಾರಾದರೂ ಪ್ರಾಮಾಣಿಕವಾಗಿ ಹೇಳಿ, ಡಿಗ್ರಿ ಓದೋ ಹುಡುಗರು ಪ್ರತಿ ದಿವಸ 6 ಗಂಟೆ ಓದ್ತಾರ? ನೀವೆಲ್ಲ ನೋಡಿದ್ರೆ ನಿಮ್ಮ ಮನೆಗಳಲ್ಲಿ ಕುಳಿತು ನಿಂತು ಹಾಳು ಮಾಡಿಬಿಡ್ತಾರೆ ಟೈಮನ್ನು. ಸೊ ಅದಕ್ಕೆ ನಿಮ್ಮ 6 hours ಇದೆಯಲ್ಲ ಪರ್ ಡೇ, ಅದರಲ್ಲಿ ಒಂದು 3 ಗಂಟೆ ನಿಮ್ಮ ಡಿಗ್ರಿ ಸಿಲೆಬಸ್ ಓದೋದಕ್ಕೆ ಇಟ್ಕೊಳ್ಳಿ, ಇನ್ನೊಂದು 3 ಗಂಟೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಟ್ಕೊಳ್ಳಿ. ಪ್ರತಿ ಒಂದು ದಿನ 3 ಗಂಟೆ ಓದಿದ್ರೆ ಒಂದು ವರ್ಷಕ್ಕೆ 1,000 ಗಂಟೆ ಓದ್ಬೋದಲ್ಲ. 3 ವರ್ಷಕ್ಕೆ 4,000 ಗಂಟೆ ಓದ್ಬೋದು. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಸ್ನೇಹಿತರೆ. ಎಲ್ಲವೂ ಸಹಿತ ಪ್ಲ್ಯಾನ್ ಚೆನ್ನಾಗಿರುತ್ತೆ. ಪ್ಲ್ಯಾನ್ ಇದ್ದರೆ ಏನೂ ಕೆಲಸ ಮಾಡಬಾರ್ದು. ಅದರಲ್ಲಿ ನಿಮ್ಮ ಕರಿಯರ್ ಎಷ್ಟು ಇಂಪಾರ್ಟೆಂಟ್. ಈಗ ಒಂದು 6-7 ವರ್ಷ ತುಂಬ ಇಂಪಾರ್ಟೆಂಟ್. ಈ 6-7 ವರ್ಷ ನೀವು ಯಾವ ಥರ ಪ್ಲ್ಯಾನ್ ಮಾಡ್ತೀರಾ, ಅದರ ಫಲಿತಾಂಶ ಮುಂದೆ 60 ವರ್ಷದಲ್ಲಿ ಇರ್ತದೆ ಅಲ್ವಾ? ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿ. ಪೋಷಕರು ಕೂಡ ಪ್ಲ್ಯಾನ್ ಮಾಡಿ. ನನಗೆ ಗೊತ್ತಿರೋ ಎಷ್ಟೋ ಜನ ಪೋಷಕರು ಏನು ಮಾಡ್ತಾರೆ, ದುಡ್ಡು ಮಾಡೋದು, ಬಡ್ಡಿ ಕೊಡೋದು, ಅಥವಾ ಲೇಔಟ್ ಮಾಡಿಸೋದು, ಸೈಟ್, ಇದಕ್ಕೆಲ್ಲ ಫೋಕಸ್ ಮಾಡಿ ಮಕ್ಕಳ ಎಜುಕೇಷನ್ ಬಗ್ಗೆ ಗಮನ ಕೊಡಲ್ಲ. ಅಂತ ಅನ್ಯಾಯ ಮಾಡಬೇಡಿ, ನೀವು ಆ ಥರ ಮಾಡ್ಕೋಬೇಡಿ. ನೀವು ಒಳ್ಳೆ ಜಾಗ ತೋರಿಸಿದ್ರೆ ನೀವು ಯಾವ ಸೈಟ್ ಅವ್ರು ತಗೋತಾರೆ, ಅವ್ರು ಚೆನ್ನಾಗಿರೋದು ತಗೊಡ್ತಾರೆ. ಆ ಥರ ನೀವು ಮಕ್ಕಳ ಎಜುಕೇಷನ್ ತುಂಬ ಫೋಕಸ್ ಮಾಡಿ. ನೀವು ಮತ್ತೆ ಹೇಳಿದ್ರೆ ನನಗೆ ಲ್ಯಾಂಡ್ ಲಾರ್ಡ್ಸ್ ಅಲ್ಲ, ನೀವು ಬಿಸ್ನೆಸ್ ಮಂದು ಬಡವರು ಇರೋದ್ರಿಂದ ಈ ಥರ ಪ್ಲ್ಯಾನ್ ಮಾಡಿ, ಆ ರೀತಿ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಸಾಕು. ಹೆಚ್ಚು ಕಡಿಮೆ 1 hour ನಾನು ಮಾತಾಡಿದ್ದೀನಿ. ಇನ್ನೇನೇನು ನಿಮಗೆ ಕ್ವೈರಿಗಳಿದೆ, ಕ್ವಶನ್ಸ್ ಇದ್ರೆ ಬೇಕಾದ್ರೆ ನಾನು ಹೇಳ್ತೀನಿ. ಆಮೇಲೆ ಪ್ರತಿಭಾ ಪುರಸ್ಕಾರ ಇದೆ, ಸನ್ಮಾನ ಮಾಡಿದ್ರೆ ಅದಕ್ಕೆ
ಟೈಮ್ ತಗೊಳುತ್ತೆ. ಹಾಂ, ಮಧ್ಯಾಹ್ನ ಮಾಡಿ ಆಮೇಲೆ ಮಾಡ್ತೀರಾ? ಒಂದು ಸಂಜೆವರೆಗೂ ಪ್ರೋಗ್ರಾಮ್ ಇದೆ. ಇಷ್ಟು ಮಾಡಿ ಅಂತ ಹೇಳ್ತಾ ಒಂದು ಲಾಸ್ಟ್ ಮಾತು, ನಾನು ಶಾಹು ಮಹಾರಾಜರ ಬಗ್ಗೆ ಏನು ಹೇಳಲಿಲ್ಲ. ನಾನು 2002ನೇ ಇಸ್ವಿಯಲ್ಲಿ ನಾನು ಶಾಹು ಮಹಾರಾಜರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೆ. 2002ನೇ ಇಸ್ವಿಯಲ್ಲಿ ಅದು ಎಂಥ ಅದ್ಭುತ ಅವಕಾಶ ಅಂದರೆ ನನಗೆ ಆಶ್ಚರ್ಯ. 2002ನೇ ಇಸ್ವಿಯಲ್ಲಿ PhD ಸ್ಟೂಡೆಂಟ್ ನಾನು. 2ನೇ ವರ್ಷ PhD, 2001ರಲ್ಲಿ PhD ಸೇರಿದೆ. 2ನೇ ವರ್ಷದಲ್ಲಿ ನಾನು ಶಾಹು ಮಹಾರಾಜರ ಆಗ ಅವ್ರ ಬಗ್ಗೆ ತುಂಬ ಓದುವಂಥ ಒಂದು ಭಾಗ್ಯ ಸಿಕ್ಕಿತ್ತು ನನಗೆ. ಇವರು ಸಾಮಾನ್ಯವಾದ ವ್ಯಕ್ತಿ ಅಂತ ಅಂದ್ಕೋಬೇಡಿ, ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು. ರಾಜರಾದವರು ಸಾಮಾನ್ಯವಾಗಿ 10 ಮದುವೆ ಮಾಡಿಕೊಂಡು, ದೊಡ್ಡ ದೊಡ್ಡ ಅರಮನೆ ಕಟ್ಕೊಂಡು, ಬೇಟೆ ಆಡಿಕೊಂಡು, ಭೋಗ ಮಾಡಿಕೊಂಡು ಸಂತೋಷದಲ್ಲಿ ಮುಳುಗಿರ್ತಾರೆ ತುಂಬ ಜನ ರಾಜರಾದವರು. ನಿಮಗೆ 99% ರಾಜರ ಕಥೆ ಎಲ್ಲ ಹಂಗಿದೆ. ಅವ್ರು ಏನು ತಿಳ್ಕೊತಿದ್ರು ಅಂದರೆ ಈ ಜನಗಳೆಲ್ಲ ಇರೋದು ನಮ್ಮನ್ನ ಸುಖವಾಗಿಡೋದಕ್ಕೆ ಅಂತ ಇಟ್ಕೊಂಡಿದ್ರು. ಹಂಗಿತ್ತು, ಜನಗಳು ಕೂಡ ಹಂಗೆ ನಂಬ್ಕೊಂಡಿದ್ರು. ರಾಜ ಅಂದರೆ ದೇವ್ರ ಥರ. ಆದರೆ ಈ ರಾಜ ಇವರು ಸಾಮಾನ್ಯ, ಇವರು ತಮಗೆ ಸಿಕ್ಕಂಥ ಅಧಿಕಾರವನ್ನು, ತಮಗೆ ಸಿಕ್ಕಂಥ ಒಂದು ಹುದ್ದೆಯನ್ನು ಒಂದು ಜನಗಳ ಏಳಿಗೆಗಾಗಿ ಬಳಸಿರ್ತಕ್ಕಂಥ ಅಪರೂಪದಲ್ಲಿ ಅಪರೂಪದ ಮಹಾರಾಜ ಛತ್ರಪತಿ ಶಾಹು ಮಹಾರಾಜ. ಇಡೀ ದೇಶದಲ್ಲೇ ಫಸ್ಟ್ ಬೋರ್ಡಿಂಗ್ ಶಾಲೆಗಳನ್ನ ತೆರೆದಂಥವ್ರು, ಇಡೀ ದೇಶದಲ್ಲಿ ಫಸ್ಟ್ ಸ್ಕಾಲರ್ಶಿಪ್ನ ಇಂಟ್ರೊಡ್ಯೂಸ್ ಮಾಡಿದವರು, ಮೆರಿಟ್ ಸ್ಕಾಲರ್ಶಿಪ್ ಇಂಟ್ರೊಡ್ಯೂಸ್ ಮಾಡಿದವರು, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಟ್ಟಂಥವ್ರು. ಮತ್ತು ನಾನ್ ಬ್ರಾಹ್ಮಿನ್ಸ್, ಬ್ರಾಹ್ಮಣರಲ್ಲದ ಎಲ್ಲ ಹಿಂದುಳಿದ ಜಾತಿಗಳಿಗೆ 1902ನೇ ಇಸ್ವಿಯಲ್ಲೇನೆ 50% ರಿಸರ್ವೇಷನ್ ಕೊಟ್ಟವರು. ಅವರು ರಿಸರ್ವೇಷನ್ ಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 13 ವರ್ಷದ ವಿದ್ಯಾರ್ಥಿ, ಜಸ್ಟ್ 13 ವರ್ಷದ ವಿದ್ಯಾರ್ಥಿ. ಅಷ್ಟು ಅಡ್ವಾನ್ಸ್ ಇದ್ರು ಶಾಹು ಮಹಾರಾಜ್. ಸೊ ಅವ್ರ ಬಗ್ಗೆ ಹೇಳಿದ್ರೆ ತುಂಬ ಇದೆ. ಅಷ್ಟು ಭಾಳ ದೊಡ್ಡ ವ್ಯಕ್ತಿ, ಭಾಳ ಘನವಾದಂಥ ವ್ಯಕ್ತಿ. ಆಮೇಲೆ ಅವರೈತೆ ಎಲ್ಲ ಅವರ ಅಡ್ಮಿನಿಸ್ಟ್ರೇಷನ್ ಒಳಗಾಗುತ್ತೆ ಅನ್ಸುತ್ತೆ. ಅವ್ರು ಆಳ್ವಿಕೆ ಮಾಡೋದು ಈ ಭಾಗ ಎಲ್ಲ ಅಂತ ಅನ್ಕೋತೀನಿ. ನೀವೆಲ್ಲ ಅದೃಷ್ಟವಂತರು ಆಯ್ತೆ. ಹಂಗಾಗಿ ಅಂಥ ಮಹಾನುಭಾವರನ್ನು ನಾನು ಮತ್ತೆ ಸ್ಮರಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಪರ್ ಡೇ ಎಷ್ಟು ಗಂಟೆ ಓದಬೇಕು ಹೇಳಿ ಜೋರಿಗೆ? 6 hours. ಇದು ನಿಮ್ಮ 60 ವರ್ಷದಲ್ಲಿ ಡಿಸೈಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಓದಿ. ನಿಮ್ಮ ವೃತ್ತಿಯನ್ನು ನ್ಯಾಯವಾಗಿ ಮಾಡಬೇಕು. ನ್ಯಾಯವಾಗಿ. ಬಸವಣ್ಣ ಕಾಯಕನಿಷ್ಠೆ ಅಂತ ಒಂದು ಪದ ಬಳಸಿದ್ದಾರೆ. ಕಾಯಕನಿಷ್ಠೆ ಅಂತ ಕೇಳಿದ್ರಲ್ಲ? ಕಾಯಕನಿಷ್ಠೆ ಅಂದರೆ ನಮ್ಮ ಕೆಲಸನ ನ್ಯಾಯವಾಗಿ, ಅಂದರೆ ಅದಕ್ಕೆ ಜಸ್ಟಿಸ್ ಕೊಡಬೇಕಂತ. ನಮ್ಮ ಕೆಲಸಕ್ಕೆ ನಾವು ಜಸ್ಟಿಸ್ ಕೊಡಬೇಕು. ನೀವು ಆಗ ಒಳ್ಳೆ ಪೊಸಿಷನ್ ಬಂದ್ಬಿಡ್ತೀರ. ಸೊ ಈಗ ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ, ನಿಮ್ಮ ವೃತ್ತಿ ಏನಂದರೆ ಓದೋದಷ್ಟೇ, ಮಾರಲ್ ಆಗಿರೋದು, ಟೀಚರ್ಸ್ಗೆ ಪೋಷಕರಿಗೆ ಒಬಿಡಿಯೆಂಟ್ ಆಗಿರೋದು, ಅದು ನಿಮ್ಮ ವೃತ್ತಿ. ಅದನ್ನು ಚೆನ್ನಾಗಿ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.